हम चलते गए जो वचन हमने लिया है। ಯಾವ ವಾಕ್ಯವನ್ನು ತೆಗೆದುಕೊಂಡಿದ್ದೇವೋ ಆ ಕಡೆಗೆ ನಾವು थोड़ी ಹೋಗೋಣ. सी की बात मैं आपको आज समझाना चाहता हूं। ಅಲ್ಪ ವಿಷಯಗಳನ್ನು ನಿಮಗೆ अब ಮೊದಲು ತಿಳಿಸಲು ध्यान से ಬಯಸ್ತೇನೆ. मुझे सुनने। ಗಮನ ಬಿಟ್ಟು ಕೇಳಿಸಿಕೊಳ್ಳಿ. इस सत्संग में जब आप आते हैं, ಈ ಸತ್ಸಂಗದಲ್ಲಿ ನೀವು ಬರಬೇಕಾದರೆ हम क्या करते हैं? ನಾವೇನು ಮಾಡ್ತೇವೆ? हम अपने मुंहों के जरिए ನಮ್ಮ ಬಾಯಿಗಳ ಮುಖಾಂತರ परमेश्वर को धन्यवाद करते हैं। ದೇವರಿಗೆ ಸ್ತೋತ್ರಗಳನ್ನು हम ಅರ್ಪಿಸ್ತೇವೆ. परमेश्वर को प्रशंसा करते हैं। ದೇವರಿಗೆ ಪ್ರಶಂಸೆಗಳನ್ನು हम क्या ಕೊಡ್ತೇವೆ. बोलते हैं? ನಾವೇನು ಹೇಳ್ತೇವೆ? प्रभु जी, ದೇವರೇ, तूने दिया हुआ भलाइयों के लिए धन्यवाद। ನೀವು ಕೊಟ್ಟಿರುವಂತ ಒಳಿತುಗಳಿಗಾಗಿ ನಿನಗೆ ये ಸ್ತೋತ್ರ. दो गवाहियां क्या था? ಈ ಎರಡು ಸಾಕ್ಷಿಗಳು या ಏನಾಗಿದ್ದವು? उस परिवार की गवाहियां जो मैंने खुद बोला है आपको क्या था? ಅಥವಾ ಇನ್ನೊಂದು ಕುಟುಂಬದ ಸಾಕ್ಷಿ ನಾನೇ ಹೇಳಿದ್ದು ಕೂಡ ಏನಾಗಿತ್ತು? सर्वशक्तिमान जीवित परमेश्वर उनके जीवन के अंदर वो लोग गए गुजरे हुए समस्याओं से उन्हें छुटकारा दिया, तो उस छुटकारा दिया हुआ परमेश्वर को सबके सामने धन्यवाद दिया। ಸರ್ವಶಕ್ತನಾಗಿರುವಂತಹ ದೇವರು ಅವರು ಕಷ್ಟ ಕಾಲದಲ್ಲಿರುವಂತಹ ಸಮಯದಲ್ಲಿ ಹೇಗೆ ಬಿಡಿಸಿದನು ಅದನ್ನು ಎಲ್ಲರ ಮುಂದೆ ಹೇಳಿ ದೇವರಿಗೆ ಸ್ತೋತ್ರವನ್ನು ಅರ್ಪಿಸಿದನು. मलयालम सर्विस में भी गवाहियां थे। ಮಲಯಾಳಂ ಸರ್ವಿಸ್ ನಲ್ಲಿ ಕೂಡ ಸಾಕ್ಷಿಗಳನ್ನು ಹೇಳಿದರು. लोग हर रोज मुझे बुलाकर बताते हैं गवाही। ಇದೇ ಪ್ರಕಾರವಾಗಿ ಪ್ರತಿ ದಿವಸ ಹಲವರು ಕರೆ ಮಾಡಿ ತನ್ನ ಸಾಕ್ಷಿನ ತಿಳಿಸ್ತಾರೆ. जीवन के अंदर क्या करते? ದೇವರವರ ಜೀವಿತದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ. हम जब उस बातों को याद करते हुए ಈ ವಿಷಯಗಳನ್ನ ನೆನಪಿಸಿಕೊಂಡು चाहे कलीसिया में हम एक साथ तो मिलकर आराधना के लिए क्यों ना आते हो, ಸಭೆಯಲ್ಲಿ ನಾವು ಒಂದಾಗಿ ಆರಾಧನೆಗೆ ಬರುವಂತ या ಸಮಯದಲ್ಲಿ हम घर में भी बैठकर स्तुति प्रशंसा प्रार्थना करते हो, ಅಥವಾ मನೆಯಲ್ಲಿ ಸ್ತುತಿ ಪ್ರಶಂಸೆಯನ್ನ ನಾವು ಮಾಡ್ತಾ ಇರಬೇಕಾದ್ರೆ तब जो है अंधे के क्षेत्र में फिजिकल रिलम में नहीं स्पिरिचुअल रिलम में क्या होता है मैं आपको बताना चाहूंगा। ಶಾರೀರಿಕ ಕ್ಷೇತ್ರದಲ್ಲಿ ಅಲ್ಲ, ಆತ್ಮಿಕ ಕ್ಷೇತ್ರದಲ್ಲಿ ಆ ಸಮಯದಲ್ಲಿ ಏನಾಗುತ್ತದೆ ಅಂತ ನಿಮಗೆ देखिए ತಿಳಿಸಲು ಬಯಸ್ತೇನೆ. हमारी आंखों के जरिए देखने वाला क्षेत्र नहीं ये आत्मिक संसार, ಆತ್ಮಿಕ ಲೋಕ ಅನ್ನುವಂಥದ್ದು ನಾವು ಕಣ್ಣಿನಿಂದ ನೋಡುವಂತ ಒಂದು ಲೋಕವಲ್ಲ. वे हमारी बाहरी आंखों के जरिए हमें दिखाई नहीं देता। ಇದು ನಮ್ಮ ಹೊರಗಿನ ಕಣ್ಣಿನಿಂದ ಕಾಣಿಸಲು ಸಾಧ್ಯವಿಲ್ಲ. जैसे मैं आपको इस प्रकार के एक बात बताना चाहता हूं। ನಿಮಗೆ ಹೀಗೆ ಒಂದು ಮಾತನ್ನ ಹೇಳಲು ಬಯಸ್ತೇನೆ. यदि आप और आप या मैं या आप परमेश्वर में आने से पहले आप में से कोई यदि कोई तंत्र मंत्र करने वाले के पास जाता है समझ लो, ನೀವು ನಾನು ಯೇಸು ಕ್ರಿಸ್ತನನ್ನ ತಿಳಿಯೋಕ್ಕಿಂತ ಮುಂಚೆ ಒಂದು ತಂತ್ರ ಅಥವಾ ಮಂತ್ರವಾದಿಯ ಬಳಿಗೆ ಹೋಗಬೇಕಾದ್ರೆ वे किसी चीज के लिए आप उनसे कुछ करवाते हैं समझ लो, ಏನೋ ಒಂದು ಕೆಲಸಕ್ಕಾಗಿ ಕಾರ್ಯ ಅವರಿಂದ ನೀವು ಮಾಡಿಸ್ತಾ ಇದ್ರಿ ಅಂತ ಯೋಚಿಸಿ. वे एक स्पिरिट को रिलीज करते हैं, ಅಲ್ಲಿ ಒಂದು ದುಷ್ಟಾತ್ಮನನ್ನ ಅವರು ರಿಲೀಸ್ ಮಾಡ್ತಾರೆ. तो वो आपका या मेरी आंखों के सामने दिखाई नहीं देता। ಈ ಆತ್ಮನು ನನ್ನ ಕಣ್ಣಿಗೋ ನಿಮ್ಮ ಕಣ್ಣಿಗೋ ಕಾಣಿಸೋದಿಲ್ಲ. वो स्पिरिट जिस काम के लिए रिलीज करता है उस काम को उस घर में या उस परिवार में या उसकी नौकरियों में जो करने के लिए भेजा गया कर लेता है। ಈ ಆತ್ಮನನ್ನ ಯಾವ ಕೆಲಸಕ್ಕಾಗಿ ಕಳಿಸ್ತಾ ಇದ್ರು ಅದು ಅವರ ಮನೆಯಲ್ಲಿ ಆಗಲಿ ಅಥವಾ ಕೆಲಸದ ಜಾಗದಲ್ಲಿ ಆಗಲಿ ತನ್ನ ಕೆಲಸವನ್ನು ಅದು ಮುಗಿಸ್ತದೆ. स्पिरिचुअल रिलम को समझाने के लिए ಆತ್ಮಿಕ ಕ್ಷೇತ್ರನ ಅರ್ಥ ಮಾಡಿಕೊಳ್ಳಲು के सामने हुआ एक दो घटनाओं को बताना चाहूंगा। ಸಭೆಯಲ್ಲಿ ಆದಂತ ಅಥವಾ ಸಭೆ ಮುಂದೆ ಆದಂತ ಒಂದೆರಡು ವಿಷಯಗಳನ್ನ ನಿಮಗೆ ಹೇಳಲು ಬಯಸ್ತೇನೆ. इस आत्मा को पवित्र शास्त्र बताते हैं दुष्ट आत्मा, ದೇವರ ಶಾಸ್ತ್ರದಲ್ಲಿ ನೋಡಬೇಕಾದ್ರೆ ಈ ಆತ್ಮನನ್ನ ದುಷ್ಟಾತ್ಮನೆಂದು ಕರೆಯಲಾಗ್ತದೆ अशुद्ध आत्मा, ಅಥವಾ ಅಶುದ್ಧ ಆತ್ಮನೆಂದು ಕರೆಯಲಾಗ್ತದೆ. परमेश्वर के वचन में परमेश्वर की आत्मा को लिखा है पवित्र आत्मा। ಹಾಗೂ ದೇವರ ಶಾಸ್ತ್ರದಲ್ಲಿ ದೇವರ ಆತ್ಮನನ್ನ ಪವಿತ್ರ ಆತ್ಮನು ಎಂದು ಕರೆಯಲಾಗ್ತದೆ. जो विश्वासी जन के पवित्र आत्मा से भरे हुए ನಾವು ವಿಶ್ವಾಸಿಗಳಾಗಿರುವಂತವರು, ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರು. आप समझने पाए ಈಗ ಅರ್ಥ ಮಾಡಿಕೊಳ್ಳೋಣ. किसी यदि 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 किसी व्यक्ति अब- क्योंकि इस प्रकार होते हैं संसार में, यदि किसी भी व्यक्ति किसी भी परिवार को या किसी भी व्यक्ति का बिजनेस को किसी भी अच्छे पढ़ने वाला बच्चों की पढ़ाई को खत्म करने का है, ನೀವು ಲೋಕದಲ್ಲಿ ಕಂಡಿರಬಹುದು ಇದನ್ನ. ಒಬ್ಬ ವ್ಯಕ್ತಿಯೋ ಅವನ ಬಿಸ್ನೆಸ್ ನಲ್ಲಿಯೋ ಅಥವಾ ಒಬ್ಬ ವ್ಯಕ್ತಿಯ ವಿದ್ಯಾಭ್ಯಾಸವನ್ನು ಕೆಡಿಸಬೇಕು ಅಂತ ಅವ್ರು ಬಯಸ್ತಾ ಇರಬೇಕಾದ್ರೆ, या इस प्रकार और थोड़ा बढ़कर बोलने से किसी को किसी के साथ प्यार बना गए यदि एक व्यक्ति नहीं करता है तो उस व्यक्ति को बना वश में करने के लिए वशीकरण की ताकतों को रिलीज करते हैं। ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ತನ್ನ ವಶದಲ್ಲಿ ತೆಗೆದುಕೊಳ್ಳಬೇಕು ಅಂತ ವಶೀಕರಣ ಶಕ್ತಿಗಳನ್ನು ಉಪಯೋಗಿಸ್ತಾರೆ. तो वो आत्मा ये उस व्यक्ति में उस परिवार में काम करते हैं ಈ ಆತ್ಮನು ಆ ಕುಟುಂಬದಲ್ಲಿಯೋ ಅಥವಾ ಆ ವ್ಯಕ್ತಿಯಲ್ಲಿಯೋ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. और केवल नया लोगों को छोड़कर बाकी जितना भी लोग इस कलिसिया में मुझे सुन लगा के शायद आपको भी छोड़कर इस कलिसिया इस बातों से बहुत ही परिचित है, क्योंकि यहाँ जो है कई लोगों के अंदर से कई घरों में परिवार में टूट फूट बर्बादी करने के लिए किसी न किसी जगह से भेजा हुआ शक्तियों को निकाला हुआ कलिसिया के सामने
चरित्र आप सबको पता है। ಮೊದಲೇ ಬಾರಿ ಬಂದಿರುವಂತ ನಿಮಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ಆನ್ಲೈನ್ ಅಲ್ಲಿ ಇರುವಂತ ನಿಮಗೆ ತಿಳಿದಿರದೇ ಇರಬಹುದು, ಆದರೆ ಈ ಸಭೆಯಲ್ಲಿ ಹಲವಾರು ಜನರಿದ್ದಾರೆ ಯಾರಿಗೆ ಈ ವಿಷಯಗಳ ಬಗ್ಗೆ ತಿಳಿದಿದೆ, ಅವರ ಜೀವಿತದಲ್ಲಿ ಇಂಥ ವಿಷಯಗಳು ಆಗಿವೆ, ಹಲವರು ಇಂಥ ಕೆಲಸಗಳನ್ನ ಮಾಡಿದ್ದು ದೇವರಲ್ಲಿ ಕೂತು ಪ್ರಾರ್ಥಿಸಿ ಅದನ್ನ ಬೇಡಿಸಿ ಮುರಿದದನ್ನ ಹಲವಾರು ಜನರು ಕಂಡಿದ್ದೀರಿ. तो उस संसार को आत्मिक संसार कहा जाता है। ಈ ಲೋಕವನ್ನ ಆತ್ಮಿಕ ಲೋಕವೆಂದು वे हमारी ಕರೆಯಲಾಗುತ್ತದೆ. अंगों में नहीं दिखाई ಇದು ನಮ್ಮ देगा, ಕಣ್ಣುಗಳಲ್ಲಿ ಕಾಣಿಸೋದಿಲ್ಲ. पर ऐसे भी एक रिलम है, स्पिरिचुअल रिलम जिसको कहा जाता है। ಇದನ್ನ ಆತ್ಮಿಕ ರಿಲಮ್ ಅಥವಾ ಆತ್ಮಿಕ ಕ್ಷೇತ್ರವೆಂದು तो ಕರೆಯಲಾಗುತ್ತದೆ. मेरा आज विषय है ನನ್ನ ವಿಷಯವೆಂದು आत्मिक जन ಆತ್ಮಿಕ ಜನರು जब अपने मुंह से सच्चे परमेश्वर की आराधना करते हैं, ತನ್ನ ಬಾಯಿಯಿಂದ ನಿಜ ದೇವರ ಆರಾಧನೆ सच्चे ಮಾಡಬೇಕಾದರೆ, परमेश्वर की स्तुति प्रशंसा ನಿಜ ದೇವರ बढ़ाई करते ಸ್ತುತಿ हैं, ಪ್ರಶಂಸೆಯನ್ನ तो ಮಾಡಬೇಕಾದರೆ क्या होते हैं? ಏನಾಗುತ್ತದೆ? कुछ 8-9 बातों को मुझे आपको बताने का था, 8-9 ಮಾತುಗಳನ್ನು ನಿಮಗೆ ತಿಳಿಸಬೇಕಿತ್ತು. पर मैं बहुत जल्दी बताने की कोशिश करूंगा, विवरण ना करते हुए, या विवरण कर पाएगा तो मैं कर भी पाऊंगा। ಬೇಗನೆ ನಿಮಗೆ ತಿಳಿಸುತ್ತಾ ಅದನ್ನು ವಿವರಿಸಲು ಸಾಧ್ಯವಾದರೆ ವಿವರಿಸಿ ನಿಮಗೆ ಕಲಿಸಲು तो ಬಯಸ್ತೇನೆ. आपका ध्यान मेरी ओर बिल्कुल ना भटकते हुए देने पाए, ನಿಮ್ಮ ಸಂಪೂರ್ಣ ಗಮನವನ್ನ ನನ್ನ ಕಡೆಗೆ ಇಡುವಂತವರಾಗಿರಿ. और आपको इसको YouTube में मिलेंगे बाद में इसी सप्ताह, आपको Facebook में फिर जाकर के बार बार सुन सकते हैं, इसलिए आपका अनडिवाइडेड अटेंशन में जागरेगा। ಇದನ್ನ ನೀವು ಯೂಟ್ಯೂಬ್ ನಲ್ಲಿಯೋ ಅಥವಾ ಫೇಸ್ಬುಕ್ ನಲ್ಲಿಯೋ ಇದೇ ವಾರದಲ್ಲಿ ನೀವು ಮತ್ತೆ ಹೋಗಿ ನೋಡಬಹುದು. ಆ ಕಾರಣದಿಂದ ನಿಮ್ಮ ಗಮನವನ್ನ ನೀವು ಈ ಜಾಗದಲ್ಲಿ ಈ ಸಮಯದಲ್ಲಿ ಇಲ್ಲಿಗೆ ಕೊಡುತ್ತಾ ನೀವು इसी ಇಡುವಂತವರಾಗಿರಿ. समय में वचन को पढ़कर आगे जाओ, ಇದೇ ಸಮಯದಲ್ಲಿ ವಾಕ್ಯವನ್ನ ಬೇಗನೆ ಓದುತ್ತಾ ನಾನು ಮುಂದಕ್ಕೆ ಹೋಗ್ತೇನೆ. और वचन को मैं खुद पढ़ लूंगा हिंदी में। ವಾಕ್ಯವನ್ನ ನಾನೇ ಓದುತ್ತೇನೆ ಹಿಂದಿಯಲ್ಲಿ. कन्नड़ा में जब जरूरत पड़ेगा तो मैं बोलूंगा तो चंदना उड़ाकर पढ़ेगी। ಕನ್ನಡದಲ್ಲಿ ಬೇಕಾಗಿರುವಂತಹ ಸಮಯದಲ್ಲಿ ಹೇಳಬೇಕಾದ್ರೆ ಚಂದ್ರ ಅವರು आपका ಓದುತ್ತಾರೆ. ध्यान मेरी ओर होने ಆದ್ರೆ ನಿಮ್ಮ पाए। ಸಂಪೂರ್ಣ ಗಮನ ನನ್ನ ಕಡೆ ಆಗಿರಲಿ. और आप उस समय पर कहाँ पर गए ये ढूंढने ना जाने पाए, क्योंकि आपको ये संदेश लाइव में मिल रहा है। ಈ ವಾಕ್ಯವು ಹೇಳಬೇಕಾದ್ರೆ ವಾಕ್ಯವನ್ನ ನೀವು ಯಾವ ಜಾಗದಲ್ಲಿ ಅಂತ ಹುಡುಕಲು ಹೋಗಬೇಡಿ, और ಯಾಕಂದ್ರೆ इसके ಇದು बाद- ಆನ್ಲೈನ್ ಅಲ್ಲಿ ನಿಮಗೆ ಸಿಗ್ತದೆ. आप आराम से बैठकर फिर फेसबुक लाइव खोलने से आपको मिल जाएगा, इसी सप्ताह में यूट्यूब में ये संदेश आ जाएगा। ನೀವು ನಂತರವಾಗಿ ಇದನ್ನ ಫೇಸ್ಬುಕ್ ನಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಇದೇ ವಾರದಲ್ಲಿ ಕೂತ್ಕೊಂಡು ಹುಡುಕಬೇಕಾದ್ರೆ ನಿಮಗೆ ಸಿಗುತ್ತದೆ. तब आप रेफरेंसेस और ढूंढ कर पढ़ सकते हैं। ಆಗ ದೇವರ ವಾಕ್ಯದ ರೆಫರೆನ್ಸ್ ಅನ್ನ ಹುಡುಕಿ तो ನೀವು ನೀವೇ ಓದಬಹುದು. सबसे पहले मेरे और आपके मुंह से निकलने वाला स्तुति प्रशंसा का शब्द क्या करते हैं? ಮೊದಲನೇದಾಗಿ ನನ್ನ ನಿಮ್ಮ ಬಾಯಿಂದ ಹೊರಡುವಂತ ಸ್ತುತಿ ಪ್ರಶಂಸೆಯ ಶಬ್ದ ಏನನ್ನ देखिए, ಮಾಡುತ್ತದೆ? हम पढ़े हुए भजन संहिता के और आपका ध्यान को ले जाना ನಾವು चाहता हूं। ಓದಿದಂತಹ ಕೀರ್ತನೆ ಭಾಗದ ಕಡೆಗೆ ನಿಮ್ಮ यहाँ ಮನಸ್ಸನ್ನು पर इस ತೆಗೆದುಕೊಳ್ಳಲು प्रकार ಬಯಸ್ತೇನೆ. बताते हैं, ಇಲ್ಲಿ ಈ ಪ್ರಕಾರವಾಗಿ ಹೇಳ್ತಾನೆ, तू जो इस्राएल की स्तुति के सिंहासन पर वो राज्य मानेगे, तू तो पवित्र है। ನೀನು ಯಾರು ಇಸ್ರಾಯೇಲರ ಸ್ತುತಿ ಪ್ರಶಂಸೆಯ ಮೇಲೆ ವಿರಾಜನಾಗಿದ್ದೀಯೋ ನೀನು ಅತಿ यानी ಪವಿತ್ರನು. कि इस्राएल जो कहा जाता है वह यीशु मसीह की लहू के जरिए खरीदा हुआ विश्वासियों के लिए कहने वाले के शब्द के पवित्र शास्त्र में। ಇಸ್ರಾಯೇಲ್ ಎಂದು ಕರೆಯಲ್ಪಡುವಂತವರು ಯೇಸು ಕ್ರಿಸ್ತನ ರಕ್ತದಿಂದ ಖರೀದಿಸಲ್ಪಟ್ಟಂತ ವಿಶ್ವಾಸ पुराना ಜನರನ್ನ नियम ಕರೆಯಲಾಗ್ತದೆ. पुराना नियम जरूर है, परमेश्वर पिता ने अलगदाई किया हुआ जूइश यानी कि यहूदी लोगों को ही इस्राएल कहा जाता था। इस्राएल आज भी एक राष्ट्र है। ಆ ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ನಾವು ನೋಡ್ತೇವೆ, ದೇವರು ನಿಜವಾಗಿ ಒಂದು ಗುಂಪನ ಸಮೂಹವನ್ನ ತನಗಾಗಿ ಬೇರ್ಪಡಿಸಿ ಆರಿಸಿಕೊಂಡಂತದ್ದು ಯಾರು ಯಹೂದ್ಯರಾಗಿದ್ರು, ಈಗಲೂ ಕೂಡ ಆ ಇಸ್ರಾಯೇಲ್ ಇದೆ. पर आपको बता के इस्राएल राष्ट्र बनने से पहले वो नाम एक व्यक्ति को पड़ा था जिसका नाम है याकूब। ಆದ್ರೆ ನಿಮಗೆ ಗೊತ್ತಿರಬೇಕು, ಇಸ್ರಾಯೇಲ್ ಅನ್ನುವಂಥದ್ದು ಒಂದು ರಾಷ್ಟ್ರಕ್ಕೆ ಹೆಸರಾಗೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯ ಹೆಸರಾಗಿತ್ತು, ಅದು ಯಾಕೋಬನು. याकूब का 12 संतान थे। ಯಾಕೋಬನಿಗೆ 12 ಮಕ್ಕಳು. उनका परिवार को गिरे गए, उस नाम इस्राएल के पुत्र या गोत्र बना। ಆ ಮನೆತನದವರ ಹೆಸರು ಇಸ್ರಾಯೇಲ್ನ ಗೋತ್ರದವರು ಅಥವಾ ಇಸ್ರಾಯೇಲರು ಅಂತ ಕರೆಯಲಾಗ್ತಾರೆ. उसका भी कई वर्ष के बाद इस्राएल एक राष्ट्र बना। ಆ ನಂತರವಾಗಿ ಹಲವು ವರ್ಷಗಳ ನಂತರ ಇಸ್ರಾಯೇಲ್ ಅನ್ನುವಂತ ಒಂದು ರಾಷ್ಟ್ರವೇ ಬಂತು. इस्राएल जो राष्ट्र है परमेश्वर की ओर से चुना हुआ लोग हैं। ಹಾಗೆ ಬೇಕಾದ್ರೆ ಇಸ್ರಾಯೇಲ್ ಅನ್ನುವಂತ ರಾಷ್ಟ್ರವು ದೇವರ ಮುಖಾಂತರವಾಗಿ ಆರಿಸಲ್ಪಟ್ಟಂತ मैं ರಾಷ್ಟ್ರ. इस विषय में अधिक अभी जानकारी बोलना नहीं ಈ चाहूंगा, ವಿಷಯದಲ್ಲಿ ಹೆಚ್ಚಾಗಿ ಸಮಯದಲ್ಲಿ ಹೇಳಲು पर ಬಯಸುವುದಿಲ್ಲ. परमेश्वर की वचन बताते हैं ಆದ್ರೆ ದೇವರ ವಾಕ್ಯ ಹೇಳುತ್ತದೆ, जो पिता परमेश्वर ने यीशु मसीह की लहू के जरिए जिनकी पाप और अधर्मों को टापते हुए उन्हें भी स्वतंत्र किया है, वे सब नई नियम की इस्राएल कहा जाता है। ತಂದೆಯಾದ ದೇವರು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಯಾರೆಲ್ಲರನ್ನ ಆರಿಸಿಕೊಂಡು ಅವರ ಪಾಪವನ್ನು ಶುದ್ಧಗೊಳಿಸಿ ತನಗಾಗಿ ಆರಿಸಿಕೊಂಡಿದ್ದಾನೋ ಅವರೆಲ್ಲರೂ ಹೊಸ ಒಡಂಬಡಿಕೆಯಲ್ಲಿ ಕಾಣುವಂತ ಇಸ್ರಾಯೇಲ್ ಆಗಿದ್ದಾರೆ. संसार से हमें भी
पिता ने चुन लिया है। ಹಾಗೆನ್ನಬೇಕಾದ್ರೆ ಲೋಕದಿಂದ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. यीशु मसीह के लहू के जरिए हमारे पाप और अधर्म को धो डाला। ಯೇಸುವಿನ ರಕ್ತದ ಮುಖಾಂತರವಾಗಿ ನಮ್ಮ ಪಾಪ ಅಧರ್ಮಗಳನ್ನು ತೊಳೆದು ಹಾಕಿದ್ದಾರೆ. यीशु मसीह के मृत्यु के जरिए हमें आनंद जीवन को वायदा किया। ಯೇಸು ಕ್ರಿಸ್ತನ ಸಾವಿನ ಮುಖಾಂತರವಾಗಿ ನಿತ್ಯ ಜೀವದ ಒಂದು ವಾಗ್ದಾನ ನಮಗೆ तो हमने उस ಕೊಡಲಾಗಿದೆ. पर विश्वास किया, ಅದರ ಮೇಲೆ ವಿಶ್ವಾಸ हमारे ಬಿಟ್ಟು पापों को अंगीकार ನಮ್ಮ किया, ಪಾಪವನ್ನ हम ಅಂಗೀಕರಿಸಿದೆವು. यीशु मसीह पर आ गया, ಈಗ ಯೇಸು ಕ್ರಿಸ್ತನ ಬಳಿಗೆ ನಾವು हम एक ಬಂದೆವು. नया मनुष्य बना ನಾವು ಹೊಸ ಮನುಷ್ಯರಾಗಿದ್ದೇವೆ. और हम यीशु की सेवा करते ನಾವು हैं। ಯೇಸುವಿನ ಸೇವೆಯನ್ನು तो ಮಾಡ್ತೇವೆ. यीशु मसीह की जो सेवा करते हैं उनको बाइबल बताती है नया नियम की इस्राएल। ಈಗ ಯೇಸು ಕ್ರಿಸ್ತನ ಸೇವೆ ಮಾಡುವಂತ ಜನರನ್ನ ಬೈಬಲ್ ಇಸ್ರಾಯೇಲ್ ಎಂದು यहाँ ಕರೆಯುತ್ತದೆ. पर एक राष्ट्र का बात नहीं की, ಇದೊಂದು ರಾಷ್ಟ್ರದ ಬಗ್ಗೆ यानी ಮಾತನಾಡ್ತಾ कि ಇಲ್ಲ. हमें परमेश्वर को से चुना हुआ वंश बोलने के लिए उस पद को उपयोग किया हुआ ನಾವು है। ದೇವರ ಮುಖಾಂತರವಾಗಿ ಆರಿಸಲ್ಪಟ್ಟಂತ ಜನಾಂಗ ಎಂದು ಕರೆಯಲ್ಪಡುವುದಕ್ಕಾಗಿ इतना ಹೆಸರು इसलिए बताया जा रहा है, ಇಷ್ಟನ್ನ ಹೇಳುವುದಕ್ಕೆ यहाँ पर ಕಾರಣ लिखा है ಇಲ್ಲಿ ಬರೆದಿದೆ, तू जो इस्राएल की स्तुति के सिंहासन पर विराजमान ನೀನು है। ಯಾರು ಇಸ್ರಾಯೇಲರ ಸ್ತುತಿಯ ಮೇಲೆ यानी कि ವಿರಾಜನಾಗಿದೆಯೋ. इंग्लिश वर्ड में इस प्रकार लिखा है, ಇಂಗ್ಲಿಷ್ ನಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, you are enthroned the praise of your people। ನೀನು ನಿನ್ನ ಜನರ ಆರಾಧನೆ ಸ್ತುತಿಯ ಮೇಲೆ तो ರೂಢನಾಗಿದ್ದೀಯ. जब हम परमेश्वर के धन्यवाद देते हैं, स्तुति करते हैं, प्रशंसा करते ನಾವು हैं, ದೇವರಿಗೆ ಸ್ತುತಿ ಪ್ರಶಂಸೆಗಳನ್ನ हम ಕೊಡಬೇಕಾದ್ರೆ एक सिंहासन बनाते हैं, ನಾವು ದೇವರಿಗಾಗಿ ಒಂದು ಸಿಂಹಾಸನ जगह ತಯಾರು पर ಮಾಡ್ತಾ हमारे ಇದ್ದೇವೆ. परमेश्वर आकर बैठ जाता ಎಲ್ಲಿ है। ನಮ್ಮ ದೇವರು ಬಂದು ಕೂರುತ್ತಾರೆ, आपके घर में क्यों न हो, ಅದು ನಿಮ್ಮ ಮನೆಯಲ್ಲಿ सत्संग में क्यों न हो, ಆ ಸತ್ಸಂಗನಲ್ಲಿ मंडली में क्यों न ನೀವು हो, ಇರುವಂತ जब हम ಜಾಗದಲ್ಲಾಗಿರಲಿ. मिलकर परमेश्वर को बोलता है ನಾವು ಸೇರಿ यहोवा भला है, ಯೆಹೋವನು ಒಳ್ಳೆಯವನು, उसकी स्तुति करो, ಆತನ ಸ್ತುತಿಯನ್ನು यहोवा ಮಾಡಿರಿ. भला है, ಯೆಹೋವನು ಒಳ್ಳೆಯವನು, उसके धन्यवाद करो। ಆತನ और ಧನ್ಯವಾದಗಳನ್ನು हम ಹೇಳಿ. जब प्रभु से बोलता है ದೇವರಲ್ಲಿ यीशु ಹೇಳಬೇಕಾದ್ರೆ तू अच्छा है, ಯೇಸುವೇ ನೀನು यीशु ಒಳ್ಳೆಯವನು, तू भला है, ಯೇಸು ನೀನು तेरा ಒಳ್ಳೆಯವನು, धन्यवाद हो, ನಿನಗೆ ಸ್ತೋತ್ರ, तेरी प्रशंसा हो, ನಿನಗೆ ಪ್ರಶಂಸೆ तूने ಆಗಲಿ. मेरे जीवन के अंदर किया हुआ हर एक भलाई का धन्यवाद हो। ನೀನು ನನ್ನ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ಒಳಿತಿಗಾಗಿ ಸ್ತೋತ್ರ. तो आप क्या करते हैं, ಈಗ ಏನನ್ನು आप एक ಮಾಡ್ತಾ ಇದ್ದೀರಿ? सिंहासन बनाते हैं, ದೇವರಿಗಾಗಿ ಸಿಂಹಾಸನ परमेश्वर ಸಿದ್ಧ ಮಾಡ್ತಾ वहां ಇದ್ದೀರಿ. पर उतर कर बैठ जाता है। ದೇವರು ಅಲ್ಲಿ ಇಳಿದು तब ಕೂತಿದ್ದಾರೆ. क्या होता है, ಆಗೇನಾಗ್ತದೆ, आपका राजा परमेश्वर बन जाता ನಿಮ್ಮ है, ರಾಜ್ಯನು वो ದೇವರಾಗುತ್ತಾನೆ. महाराजा है, ಅವನು ಯಾವ वो ರಾಜನು आपके जीवन में प्रभुत्व करने लगे जाता ನಿಮ್ಮ है। ಜೀವವನ್ನ जब ನಡೆಸುವ वो ದೇವರು. राजा बनकर आपके जीवन में आता है, ರಾಜನಾಗಿ ನಿಮ್ಮ जब वो ಜೀವನದಲ್ಲಿ राजा ಬರಬೇಕಾದ್ರೆ, बनकर आपके परिवार में आता है, ರಾಜನಾಗಿ ನಿಮ್ಮ ಕುಟುಂಬದಲ್ಲಿ जब वो ಬರಬೇಕಾದರೆ, राजा बनकर आपका बिजनेस में आता है, ರಾಜನಾಗಿ ನಿಮ್ಮ ಬಿಸ್ನೆಸ್ ನಲ್ಲಿ जब वो ಬರಬೇಕಾದರೆ, राजा बनकर आपकी पढ़ाई के क्षेत्र में आता है, ರಾಜನಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ मेरे ಬರಬೇಕಾದ್ರೆ, प्रियो, ನನ್ನ ಪ್ರಿಯರೇ, आपका विरोध कार्य करने वाला ನಿಮ್ಮ ವಿರುದ್ಧ ಕೆಲಸ ಮಾಡುವಂತ आपकी प्रभुत्व टूट जाएगा ಅನ್ಯ ಕೆಲಸಗಳು ಮುರಿದು और ಹೋಗುತ್ತದೆ. उसकी प्रभुत्व आपका जीवन में शुरू की जाएगी। ಆತನ ಆಳ್ವಿಕೆ तो ಪ್ರಾರಂಭವಾಗುತ್ತದೆ. मेरे प्रियो समझने पाए, ನನ್ನ ಪ್ರಿಯರೇ ಅರ್ಥ जब आप ಮಾಡಿಕೊಳ್ಳಿ, मुंह खोलकर स्तुति करते हैं, ನೀವು ಬಾಯಿ ತೆಗೆದು ಸ್ತುತಿ आप जब मुंह ಮಾಡಬೇಕಾದ್ರೆ, खोलकर आराधना करते ಬಾಯಿ हैं, ತೆಗೆದು तो ಆರಾಧನೆ आप ಮಾಡಬೇಕಾದ್ರೆ, समझने पाए कि आप आपकी स्तुति के जरिए आपके परमेश्वर के लिए एक सिंहासन बनाया जा रहा ಅರ್ಥ है। ಮಾಡಿಕೊಳ್ಳಿ, ನೀವು ನಿಮ್ಮ ಸ್ತುತಿ ಮುಖಾಂತರವಾಗಿ ದೇವರಿಗಾಗಿ ओ, ಒಂದು ಸಿಂಹಾಸನ come on, आज ತಯಾರಿಸ್ತಾ कितने ಇದ್ದೀರಿ. लोग हैं सिंहासन बनाने वाला? ಎಷ್ಟು ಜನ ಈ ಪ್ರಕಾರವಾಗಿ अपने ಸಿಂಹಾಸನ ತಯಾರು परमेश्वर को ಮಾಡ್ತೀರಿ? बैठने के लिए ನಿಮ್ಮ ದೇವರ ಕೂರಲು सिंहासन बनाने पाए, ಸಿಂಹಾಸನವನ್ನ ಸಿದ್ಧ ताकि ಮಾಡಿ, वे उसमें विराजमान हो, ಆತನು ಅದರ ಮೇಲೆ ताकि ರೂಢನಾಗಲಿ, वे उसमें आकर बैठने पाए। ಅದರ ಮೇಲೆ ಆತನು ಬಂದು आपकी ಕೂರಲಿ. जिंदगी की प्रभुता, ನಿಮ್ಮ ಜೀವಿತದ आपके ಆಳ್ವಿಕೆ, जीवन की प्रभुता, ನಿಮ್ಮ ಜೀವಿತದ ಆಳ್ವಿಕೆ, आपके परिवार की प्रभुता ನಿಮ್ಮ ಕುಟುಂಬದ यीशु ಆಳ್ವಿಕೆ मसीह को देने ಯೇಸು पाए। ಕ್ರಿಸ್ತನಿಗೆ ಒಪ್ಪಿಸಿರಿ. ಆಮೆನ್, ಆಮೆನ್. प्रेज गॉड। आप ताली बजाकर प्रभु की महिमा कर सकते हैं। ಚಪ್ಪಾಳೆಯನ್ನು ತಟ್ಟಿ ದೇವರಿಗೆ ಸ್ತೋತ್ರ ಅರ್ಪಿಸಬಹುದು. आमेन। Hallelujah. ताली क्यों बजाना है? ಸ್ತೋತ್ರ ಯಾಕೆ ಚಪ್ಪಾಳೆ प्रभु ತಟ್ಟಬೇಕು? का वचन कहता है ದೇವರ ವಾಕ್ಯ ಹೇಳ್ತದೆ, 10 तारे वाला 10 ಸಾರಂಗಿ ತಂತಿಗಳಿಂದ, ಸೆ. ಸಾರಂಗಿಯಿಂದ 10 तार कौन सा है? 10 ತಂತಿಗಳು ಇರಬೇಕಾದ್ರೆ 5 5 ಇಲ್ಲಿ 5 ಇಲ್ಲಿ. प्रेज द लॉर्ड। Hallelujah. 10 तार वाले सारंगी बजाकर 5 ತಂತಿಗಳಿರುವಂತ ತಾರಂಗಿಯನ್ನ ಬಾರಿಸಿ प्रभु की महिमा करे। ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ, ದೇವರಿಗೆ ಸ್ತುತಿ ಅರ್ಪಿಸಿ. ಹಾಲೆಲೂಯಾ. दूसरी बात, ಎರಡನೇ ವಿಷಯ, जब आप स्तुति करते हैं, ನೀವು ಸ್ತುತಿ ಮಾಡಬೇಕಾದರೆ आपको शत्रुओं से जीत मिल जाता है। ನಿಮಗೆ ನಿಮ್ಮ ಶತ್ರುಗಳಿಂದ ಜಯ ಸಿಗುತ್ತದೆ. ಆಮೆನ್, ಆಮೆನ್, आमेन। हालेलुया. क्योंकि मेरा परमेश्वर के वचन दूसरे कुरिन्थियों के पत्र का 2 अध्याय के 14वें वचन में कहता है, मुझे हर समय
जय के उत्सव में लिए चलने वाला परमेश्वर। ಏಕೆಂದ್ರೆ 2 ಕೊರಿಂಥಿಯ 2:14 ವಾಕ್ಯ ಹೀಗೆ ಹೇಳುತ್ತದೆ, ನನ್ನನ್ನ ಪ್ರತಿ ಸಮಯ ಜಯೋತ್ಸವದಲ್ಲಿ ನಡೆಸುವಂತ ನನ್ನ मुझे हर ದೇವರು समय, ಸದಾ ಕಾಲ मुझे हर रात्रि दिन, ಎಲ್ಲ ರಾತ್ರಿಯಲ್ಲೂ ಕೂಡ मुझे जय की उत्सव में। ನನ್ನನ್ನ ಜಯೋತ್ಸವದಲ್ಲಿ कितने लोग जय पाए हुए हैं? ಜಯ ಪಡೆದವರೆಷ್ಟು ಜನ उनका स्तुति मैं सुन सकता उनका हूँ। ಸ್ತುತಿಯನ್ನ हर ಕೇಳಿಸಬಹುದೇ? समय मुझे जय की उत्सव में ले चलने वाला ಎಲ್ಲ परमेश्वर ಸಮಯದಲ್ಲಿ ಜಯೋತ್ಸವದಲ್ಲಿ ನಡೆಸುವಂತ ನನ್ನ ದೇವರು कब है ನಾವಾಗಿದ್ದೇವೆ. आप देखने पाए। ನಾವು ನೋಡೋಣ, दूसरी इतिहास की पुस्तक में 2ನೇ ಪೂರ್ವ ಕಾಲದಲ್ಲಿ उसके 20 अध्याय में 20ನೇ ಅಧ್ಯಾಯ एक राजा आ गए यहोशापात। ಇಲ್ಲಿ ಒಬ್ಬ ರಾಜನು ಯೆಹೋಷಾಫಾತ್ ಅನ್ನುವಂತ ರಾಜನು ಕಾಣ್ತೀವಿ. वो राजा कर रहा है यहूदिया देश का। ಆ ರಾಜನು ಆಳ್ವಿಕೆ ಮಾಡುವಂತ ರಾಜ್ಯವು ಯಹೂದ್ಯವಾಗಿದೆ. तो उस राजा के विरोध, ಈ ರಾಜನ ವಿರುದ್ಧ, उस राज्य के विरोध ಆ ರಾಜ್ಯದ ವಿರುದ್ಧ लड़ाई लड़कर, ಯುದ್ಧ ಮಾಡಿ उन्हें हरा कर, ಅವರನ್ನ ಸೋಲಿಸಿ उन्हें नाश करने के ಅವರನ್ನ लिए, ನಾಶ ಮಾಡಲು, उनको 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 बर्बाद करने के ಅವರನ್ನ लिए ಕೆಡಿಸಿ ಹಾಕಲು काफी राजाओं ने ಹಲವಾರು ರಾಜ್ಯರು उस छोटे राज्य के चारों ओर घर लिया ಚಿಕ್ಕ गया। ರಾಜ್ಯದ ಎಲ್ಲಾ ಜಾಗದಲ್ಲಿ ಅವರು ಕೂಡಿದರು. राजा ये शब्द सुनकर, ರಾಜ ಶಬ್ದ खबर ಕೇಳಿಸಿಕೊಂಡು, सुनकर ಈ ಶಬ್ದವನ್ನ ಕೇಳಿಸಿಕೊಂಡು डर गए। ಹೆದರಿ ಹೋದನು. पर वे क्या किया है? ಆದ್ರೆ ಆತನು ಮಾಡಿದ್ದೇನು? वे अपने पुण्यों को बुलवा कर एक उपवास टकराया ತನ್ನ ಪೂರ್ಣಿಯರನ್ನ ಕರೆಸಿ ಒಂದು ಉಪವಾಸವನ್ನ ನೇಮಿಸಿದನು. और प्रार्थना करने लगा। ಎಲ್ಲರೂ ಪ್ರಾರ್ಥಿಸಿದರು, प्रार्थना करने लगा, ಪ್ರಾರ್ಥಿಸಿದರು, प्रार्थना करने लगा। ಪ್ರಾರ್ಥಿಸಿದರು. प्रार्थना के बीच में ಪ್ರಾರ್ಥನೆಯ ಮಧ್ಯದಲ್ಲಿ एक व्यक्ति के जरिए ಒಬ್ಬ ವ್ಯಕ್ತಿಯ ಮುಖಾಂತರ परमेश्वर एक प्रवचन उनको दे दिया। ದೇವರು ಒಂದು ಪ್ರವಾದನೆ ಅವನಿಗೆ वो ಹೇಳ್ತಾ ಇದ್ದಾರೆ. प्रवचन था ಆ ಪ್ರವಾದನೆ कि इन ಇದಾಗಿತ್ತು, विरोधियों से तू नहीं घबराना, ಈ ವಿರೋಧಿಗಳಿಂದ ನೀನು क्योंकि ಹೆದರಬೇಡ. लड़ाई तेरा नहीं ಏಕೆಂದ್ರೆ है, ಯುದ್ಧ ನಿನಗಲ್ಲ, लड़ाई मेरा ಯುದ್ಧ है। ನನ್ನದಾಗಿದೆ. उपवास और प्रार्थना करने वाले प्रियो, ಉಪವಾಸವು ಪ್ರಾರ್ಥನೆ ಮಾಡುವ आपको हराने के लिए ನಿಮ್ಮನ್ನ ಸೋಲಿಸಲು जितना भी ताकत आपके विरोध में षड्यंत्र रच कर आए, ಎಷ್ಟೆಲ್ಲ ಶಕ್ತಿಗಳು ನಿನ್ನ ಬಗ್ಗೆ ಷಡ್ಯಂತ್ರ आप ರಚಿಸಿ ಬರಲಿ, उपवास करके प्रार्थना करने के लिए तैयार है, ನೀನು ಉಪವಾಸ ಮಾಡಿ ಪ್ರಾರ್ಥಿಸಲು ಸಿದ್ಧನಾದರೆ शत्रु का काम नाकाम हो जाएगा, ಶತ್ರುವಿನ ಕೆಲಸ ಆಗದೆ ಹೋಗುವುದು, वो उसकी काम निष्फल हो जाएगा ಆತನ ಕೆಲಸವು ನಿಷ್ಫಲವಾಗುವುದು, और विजय जरूर आपको मिलेगा। ಹಾಗೂ ವಿಜಯ ನಿನ್ನದಾಗುವುದು ನಿಶ್ಚಯ. बोलिए आमेन। ಆಮೆನ್. वो डर गया ಅವನು ಹೆದರಿ ಹೋದನು. पर प्रार्थना किया। बोलो डर गया पर प्रार्थना की। ಹೇಳಿ ಹೆದರಿದನು, ಪ್ರಾರ್ಥಿಸಿದನು. प्रेज द लॉर्ड। और उस समय पर प्रवचन निकला। ಆ ಸಮಯದಲ್ಲಿ ಒಂದು ಪ್ರವಾದನೆ ಕೇಳಿಸಿಕೊಳ್ತಾನೆ. प्रार्थना करने वाला परमेश्वर शब्द सुनेंगे, ಪ್ರಾರ್ಥಿಸುವಂತ ದೇವರು ನಿಮ್ಮ ಶಬ್ದವನ್ನು ಕೇಳಿಸಿಕೊಳ್ತಾ ಇದ್ದಾನೆ. परमेश्वर का शब्द सुनेंगे। ಪ್ರಾರ್ಥಿಸುವ ದೇವರ ಶಬ್ದವನ್ನು ಕೇಳಿಸಿಕೊಳ್ತಾರೆ. प्रेज द लॉर्ड। हालेलुया। प्रार्थना करने वाला संकट के समय पर, मुसीबत के समय पर, परेशानी के समय पर कंबल ओढ़कर सोने वाला नहीं, प्रार्थना करने वाला परमेश्वर की आवाज सुनेगा जरूर है। ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ಮಲಗುವಂತವನಿಗೆ ಅಲ್ಲ, ಪ್ರಾರ್ಥಿಸುವವನಿಗೆ ದೇವರ ಶಬ್ದ ಕೇಳಿಸುವುದು. हालेलुया, ಹಾಲೆಲೂಯಾ, हालेलुया, हालेलुया। उपवास करके प्रार्थना करने लगा, ಉಪವಾಸ ಮಾಡಿ ಪ್ರಾರ್ಥಿಸಿದರು. परमेश्वर की आवाज सुना। ದೇವರ ಶಬ್ದ देखिए ಕೇಳಿಸಿಕೊಂಡರು. वहां पर किसी भविष्यवक्ता के जरिए बोला ಅಲ್ಲಿ परमेश्वर। ಒಂದು ಪ್ರವಾದಿಯ ಮುಖಾಂತರವಾಗಿ ದೇವರು कोई ಮಾತನಾಡಿದರು. भविष्यवक्ता होना जरूरी नहीं है, ಒಂದು ಪ್ರವಾದಿ ಇರೋದು ಕೂಡ ಬೇಕಿಲ್ಲ, आप भी कुछ सुन सकता है, ನೀವು ತಾನಾಗಿಯೇ पर ಕೇಳಿಸಿಕೊಳ್ಳಬಹುದು. आपकी अलाइनमेंट परमेश्वर से होना चाहिए, ಆದ್ರೆ ನೀವು ದೇವರ ಕಡೆಗೆ ಅಲೈನ್ आपका मन ಆಗಿರಬೇಕು. शुद्ध होना ನಿಮ್ಮ चाहिए, ಮನಸ್ಸು आपकी ಪರಿಶುದ್ಧವಾಗಬೇಕು. प्रार्थना उपवास अपने हृदय से होना ನಿಮ್ಮ चाहिए। ಪ್ರಾರ್ಥನೆ ಉಪವಾಸ ನಿಮ್ಮ ಹೃದಯದಿಂದ ये सब मैं ಆಗಿರಬೇಕು. विवरण करना आज नहीं चाहता, ಇದೆಲ್ಲ ವಿವರಿಸಲು ಈ ಸಮಯವನ್ನು ಪ್ರಭು का शब्द ನಾನು क्या था? ಆದ್ರೆ ದೇವರ ಶಬ್ದ आप ಏನಾಗಿತ್ತು? सुनने पाए। ಕೇಳಿಸ್ಕೊಳ್ಳಿ. वे लोग डर कर बैठा हुआ, ಅವರು ಹೆದರಿ पर ಕೂತಿದ್ದಾರೆ, प्रार्थना कर रहा ಆದ್ರೆ है, ಪ್ರಾರ್ಥಿಸ್ತಾ ಇದ್ದಾರೆ. उपवास के साथ प्रार्थना कर रहा है। ಉಪವಾಸದೊಂದಿಗೆ ಪ್ರಾರ್ಥಿಸ್ತಾ प्रभु का ಇದ್ದಾರೆ. शब्द ದೇವರ ಶಬ್ದ डरावनी का नहीं है, ಭಯಪಡಿಸುವುದಿಲ್ಲ. डरावनी का बीच में कभी लगा है, ಭಯದ ಮಧ್ಯದಲ್ಲಿ घबराना नहीं है, ಹೆದರಬೇಡ, घबराना नहीं है, ಹೆದರಬೇಡ, डरना नहीं है, ಹೆದರಬೇಡ. क्योंकि लड़ाई तुम्हारा नहीं है, ಯುದ್ಧ ನಿನ್ನದಲ್ಲ, लड़ाई मेरा है। ಯುದ್ಧ ನನ್ನದು. क्यों प्रभु कह रहा है, ಯಾಕೆ ದೇವರು प्रभु ಹೇಳ್ತಾ कह ಇದ್ದಾರೆ? रहा है, ದೇವರು ಹೇಳ್ತಾ वो ಇದ್ದಾರೆ, शत्रु जो है ಆ ಶತ್ರು तेरे विरोध में नहीं, ನಿನ್ನ ವಿರುದ್ಧವಲ್ಲ, मेरे विरोध में, ನನ್ನ क्योंकि तुम ವಿರುದ್ಧವಾಗಿ. कौन है, ಯಾಕೆಂದ್ರೆ तुम ನೀನು मेरे ಯಾರು? संतान ನೀನು हो, ನನ್ನ ಮಕ್ಕಳು. तुमको मैंने खरीदा है, ನಿನ್ನನ್ನು ಖರೀದಿಸಿದ್ದೇನೆ. मेरा लेगू का कीमत है, ನನ್ನ ರಕ್ತದ मेरे हाथ ಕೈಗಳಿಂದ, से, ನನ್ನ ಕೈಗಳಿಂದ, मेरे हाथ से ನನ್ನ ಕೈಗಳಿಂದ तुम्हें कोई छीन नहीं सकेगा, ನಿನ್ನನ್ನ ಯಾರು ಕಿತ್ತುಕೊಳ್ಳಲು क्योंकि तुम ಸಾಧ್ಯವಿಲ್ಲ. मेरा हो, ಯಾಕೆಂದ್ರೆ ನೀನು ನನಗೆ क्योंकि तुम ಸೇರಿದವನು, मेरा हो, ನೀನು ನನಗೆ तुमको ಸೇರಿದವನು. मैंने खरीद लिया है, ನಿನ್ನನ್ನು यीशु के ಖರೀದಿಸಿದ್ದೇನೆ. लेगू से ಯೇಸುವಿನ मैंने ನಿನ್ನ खरीद लिया है, ನಾನು ಖರೀದಿಸಿದ್ದೇನೆ. इसलिए ಈ ಕಾರಣದಿಂದ तुम नहीं हारोगे, ನೀನು ಸೋಲೋದಿಲ್ಲ. शत्रु तुम्हें पराजय नहीं ಶತ್ರು करोगे, ನಿನ್ನನ್ನು पर ಸೋಲಿಸಲು शत्रु ಆಗುವುದಿಲ್ಲ. के ऊपर ಆದ್ರೆ तुम ಶತ್ರುವಿನ विजय ಮೇಲೆ पाओगे। ನೀನು ಜಯವನ್ನು ಪಡೆಯುವೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ. Praise to you, Father. Come on church, come on church, come on church. Hallelujah. आप करने वाला स्तुति का
ನೀವು आपके ಮಾಡುವಂತ मुंह से ಸ್ತುತಿಯು, निकलने वाला स्तुति ನಿಮ್ಮ का ಬಾಯಿಂದ ಹೊರಡುವಂತ ಸ್ತುತಿಯು ताकत कितना जानकर, ಅದರ ಶಕ್ತಿ ಏನು ಅರ್ಥ ಮಾಡಿಕೊಂಡು, कितना ताकत है ये जानकर, ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡಿಕೊಂಡು यदि आप आज आराधना करने के लिए तैयार है, ನೀವಿಂದು ಆರಾಧನೆ ಮಾಡಲು मैं आपको ಸಿದ್ಧರಾದರೆ सचमुच में बताना चाहता हूँ, ನಿಜವಾಗಿ ನಿಮಗೆ ಹೇಳ್ತೇನೆ ಪ್ರಿಯರೇ, आपके विरोध करने वाला, ನಿಮ್ಮ ವಿರುದ್ಧ ನಿಲ್ಲುವಂತ, आपके बच्चों के विरोध करने ನಿಮ್ಮ वाला, ಮಕ್ಕಳ ವಿರುದ್ಧ ನಿಲ್ಲುವಂತ, आपके परिवार के विरोध करने ನಿಮ್ಮ वाला, ಕುಟುಂಬದ ವಿರುದ್ಧ ನಿಲ್ಲುವಂತ, आपके बिजनेस के विरोध करने वाला, ಬಿಸಿನೆಸ್ ನ ವಿರುದ್ಧ ನಿಲ್ಲುವಂತ कितना भी बढ़िया ताकत क्यों न हो, ಎಷ್ಟೇ ದೊಡ್ಡ ಶಕ್ತಿ वो ಇರಲಿ, ताकत तो टूट जाएगा, ಅದು ಮುರಿದು ಹೋಗುವುದು, उसका बेल टूट जाएगा, ಅದರ ಬಲವು ಮುರಿದು हो ಹೋಗುವುದು सकता है कि आपकी बर्बादी के लिए, ಆಗಿರ್ಬೋದು, ನಿಮ್ಮ आपके ನಾಶಕ್ಕಾಗಿ, विरोध में ನಿಮ್ಮ ವಿರುದ್ಧವಾಗಿ तंत्र मंत्र टोना जादू भी कर कर भेजा है, ತಂತ್ರ ಮಂತ್ರ ಶಕ್ತಿಗಳನ್ನ वो ಕಳಿಸಿರಬಹುದು. सारे शक्तियों का ಆ बेल, ಎಲ್ಲ ಶಕ್ತಿಗಳ ಬಲವು, उस मंत्र का शक्ति ಆ ಮಂತ್ರದ ಶಕ್ತಿ यीशु के नाम से ಯೇಸುವಿನ ನಾಮದಲ್ಲಿ टूट जाएगा। ಮುರಿದು ಹೋಗುವುದು. आज कई परिवारों में ಎಂದು ಹಲವಾರು यीशु ಕುಟುಂಬದಲ್ಲಿ मसीह छुटकारा दे रहा ಯೇಸು है, ಬಿಡುಗಡೆಯನ್ನು आज ಕೊಡುತ್ತಿದ್ದಾನೆ. कई परिवारों में ಹಲವು ಕುಟುಂಬಗಳಲ್ಲಿ यीशु मसीह चंगाई दे ಯೇಸು रहा है, ಸೌಖ್ಯವನ್ನು आज ಕೊಡುತ್ತಿದ್ದಾನೆ. कई परिवारों ಇನ್ನು में ಹಲವು ಕುಟುಂಬಗಳಲ್ಲಿ यीशु मसीह उन्नति दे रहा ಯೇಸು है, ಉನ್ನತಿಯನ್ನು आपके ಕೊಡುತ್ತಿದ್ದಾನೆ. बर्बादी के लिए, ನಿಮ್ಮ ನಾಶಕ್ಕಾಗಿ, आपकी बच्चों की बर्बादी ನಿಮ್ಮ के लिए, ಮಕ್ಕಳ ನಾಶಕ್ಕಾಗಿ, आपके बच्चों की पढ़ाई के विरोध, ನಿಮ್ಮ ಮಕ್ಕಳ शाकामाना से, ವಿದ್ಯಾಭ್ಯಾಸದ आपके ವಿರುದ್ಧವಾಗಿ, बच्चों की पढ़ाई के ನಿಮ್ಮ विरोध, ಮಕ್ಕಳ ವಿದ್ಯಾಭ್ಯಾಸದ आपके ವಿರುದ್ಧ, बच्चों की उन्नति के ನಿಮ್ಮ विरोध, ಮಕ್ಕಳ ಉನ್ನತಿಯ ವಿರುದ್ಧ, आपके उन्नति के ನಿಮ್ಮ विरोध, ಉನ್ನತಿಯ ವಿರುದ್ಧ, आपके नौकरी के ನಿಮ್ಮ विरोध, ಕೆಲಸದ ವಿರುದ್ಧ, आपके परिवार के जीवन की ನಿಮ್ಮ- खुशियों को देखकर जलन किया हुआ आपको बर्बाद करने वाला उन ताकतों को ನಿಮ್ಮ ಕೌಟುಂಬಿಕ ಜೀವಿತವನ್ನು ನೋಡಿ ಹೊಟ್ಟೆಗೆ ಚೊಪ್ಪಟ್ಟಂತ ಎಲ್ಲಾ आज मेरा ದುರಾತ್ಮ आज ಶಕ್ತಿಗಳನ್ನು मेरा परमेश्वर यीशु ನನ್ನ ದೇವರು ಯೇಸು उन ಕ್ರಿಸ್ತನು ताकतों को तोड़कर ಆ ಶಕ್ತಿಗಳನ್ನ ಮುರಿದು आपके घर से निकालकर ನಿಮ್ಮ ಮನೆಯಿಂದ ಹೊರ आज ಹಾಕಿ आपके जीवन के अंदर ನಿಮ್ಮ ಜೀವಿತದಲ್ಲಿ एक ಇಂದು छुटकारा प्रभु रिलीज कर रहा ಒಂದು है। ಬಿಡುಗಡೆಯನ್ನು ಕೊಡಲಿದ್ದಾನೆ. ಆಮೆನ್. Hallelujah. 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 Praise you, O Lord. Praise you, O Lord. Hallelujah. 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 Thank you, Lord. 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 Hallelujah. ताली ताली बजाकर आरोग्य नहीं गड्ढा गए प्रभु को दोनों तालियों को जोड़कर ताली बजाकर हाओ हाथों से ताली मुंह से स्तुति हाथों से ताली मुंह से स्तुति हालेलुया यस कुछ दुष्ट शक्तियां गिर रहा है कुछ दुष्ट की ताकतें टूट रहा है यस कुछ दुष्ट की ताकतें टूट रहा है यस कुछ अंधकार की शक्तियां टूट रहा है स्तुति करो स्तुति करो स्तुति करो कुछ शैतान की ताकतें टूट रहा है कुछ अंधकार की शक्तियां टूट रहा है कुछ दुष्ट की शक्तियां टूट रहा है यस यीशु के नाम से 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 शाखा माना से रेखे लंथो रेखे रंधो ಮಾಡಿದ್ವು क्या किया ಏನನ್ನ ಮಾಡಿದ್ವಿ ಈಗ क्या किया आपने आपने आराधना किया ನೀವು ಆರಾಧನೆ ಮಾಡಿದ್ರಿ आपने स्तुति किया ನೀವು ಸ್ತುತಿಗಳನ್ನ ಹಾಡಿದಿರಿ आपने ताली बजाकर प्रभु की महिमा किया ನೀವು ಚಪ್ಪಾಳಿ ತಟ್ಟಿ ದೇವರಿಗೆ ಮಹಿಮೆ आपने ಸಲ್ಲಿಸಿದ್ರಿ मुंह से कहा ನೀವು ಬಾಯಿಗಳಿಂದ तू ಹೇಳಿದ್ರಿ ही परमेश्वर है ನೀನೇ ದೇವರು आपने कहा ನೀವು ಹೇಳಿದಿರಿ तेरा नाम की धन्यवाद हो ನಿನ್ನ ನಾಮವು ಮಾನಿಸಲ್ಪಡಲಿ आमेन ಆಮೆನ್ आमेन ಆಮೆನ್ प्रेज द लॉर्ड ಹalleluya कई लोगों से निकलेगा सच्ची आराधना करेगा तो ಹಲವರಿಂದ ಇದು ಹೊರಬರ್ತದೆ ನಿಜ ಆರಾಧನೆ ಮಾಡಬೇಕಾದ್ರೆ यदि विश्वासी ही अपना थोड़ा खुलकर आराधना करने लगे तो आपके अंदर से भी निकलेगा ವಿಶ್ವಾಸಿಯು ನೀವು ಸ್ವಲ್ಪ ತೆರೆದು ಆರಾಧನೆ ಮಾಡಲು ಪ್ರಾರಂಭಿಸಿದ್ರೆ ನಿಮ್ಮಿಂದಲೇ ಹೊರ ಬರಬಹುದು क्योंकि आप भी ना जानते हुए आपसे क्रिया कराने वाले कुछ ताकत ऐसे है ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮುಖಾಂತರವಾಗಿ ಕ್ರಿಯೆ ಮಾಡಿಸುವಂತ ಇಂತ ಕೆಲಸಗಳು ಇಂತ ಶಕ್ತಿಗಳು ಉಂಟು ಆಮೆನ್ इसलिए जब भी प्रभु की कलिसिया में आते हैं खुलकर आराधना करें ಅದಕ್ಕಾಗಿ ಯಾವಾಗಲೂ ದೇವರ ಸಭೆಯಲ್ಲಿ ಬರಬೇಕಾದ್ರೆ ನೀವು ತೆರೆದ आप ಮನಸ್ಸಿನಿಂದ अपने ಆರಾಧನೆ ಮಾಡಿ मुंह से उसकी स्तुति करें उसकी प्रशंसा करें उसकी बढ़ाई करें ನಿಮ್ಮ ಬಾಯಿಗಳಿಂದ ದೇವರಿಗೆ ಸ್ತುತಿ ಮಹಿಮೆನ ಪ್ರಶಂಸೆಯನ್ನ ಸಲ್ಲಿಸಿ मेरा परमेश्वर आपका जीवन के अंदर अद्भुत के काम जरूर करेगा ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ यहाँ पर ಮಾಡುವುದು आप देख नहीं पाए ಇಲ್ಲಿ ನೋಡಿ वे संकट में है ಅವರು वे ಸಂಕಟದಲ್ಲಿದ್ದಾನೆ परेशानी में है ತೊಂದರೆಯಲ್ಲಿದ್ದಾನೆ राजाओं ने घरा हुआ है ರಾಜರು ಅವನ उनके ಅಕ್ಕಪಕ್ಕದಲ್ಲಿದ್ದಾರೆ देश को बर्बाद करने के लिए ದೇಶವನ್ನ ನಾಶ ಮಾಡಬೇಕು ಅಂತ उनकी ಕಾಯ್ತಾ उनकी ಇದ್ದಾರೆ उनके बच्चों को संतान को बर्बाद करने के ಅವರ लिए
ಅವುಗಳನ್ನ ನಾಶ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. उनके जीवन के अंदर अनर्थ बात सोच रहा है. ಅವರ ಜೀವಿತದಲ್ಲಿ ಅನರ್ಥವಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. One of you sit down. Sit down. Sit down. Sit down. Sit down, everyone. Hallelujah. Hallelujah. ध्यान से सुनने पाए मैं क्या बोल रहा हूं. I don't want any type of disturbance. ಗಮನವಿಟ್ಟು ಕೇಳುವಂತರಾಗಿರಿ ಇದನ್ನ ಏನನ್ನ ಹೇಳ್ತಾ ಇದ್ದೇನೆ क्योंकि ಅಂತ. प्रभु की हुजूरी है. ಯಾಕಂದ್ರೆ ದೇವರು ಇಲ್ಲಿದ್ದಾರೆ. तुमको क्रिकेट खेलने वाला जगह नहीं कि प्रभु की भवन. ದೇವರ ಸನ್ನಿಧಾನದಲ್ಲಿ ಕ್ರಿಕೆಟ್ ಆಡುವಂತ ಜಾಗರಣ प्रभु ದೇವರ की ಭವನ. भवन की महिमा को तुम समझे. ದೇವರ ಭವನದ ಮಹಿಮೆಯನ್ನು ಅರ್ಥ यहाँ ಮಾಡಿಕೊಳ್ಳೋಣ. पर जब आप स्तुति किया है, ಇಲ್ಲಿ ನಾವು ಸ್ತುತಿ ಮಾಡಿದಾಗ कौन आकर बैठा है? ಯಾರು ಬಂದು ಕೂತನು? आपकी परमेश्वर यीशु आकर बैठा है. ನಿಮ್ಮ ದೇವರಾಗಿರುವಂತ ಯೇಸು यहाँ पर यीशु है. ಇಲ್ಲಿ ಯೇಸು ಇದ್ದಾನೆ. यहाँ पर यीशु की उपस्थिति ಇಲ್ಲಿ है. ಯೇಸು ಕ್ರಿಸ್ತನ अगले ಉಪಸ್ಥಿತಿ वचन ಇದೆ. मैंने क्या बोला? ಮೊದಲನೇದಾಗಿ ಏನನ್ನ जब ಹೇಳಿದೆ? आपने स्तुति करते हैं, ನೀವು ಸ್ತುತಿ आपका ಮಾಡಬೇಕಾದ್ರೆ सिंहासन बनाता है. ನೀವು ಸಿಂಹಾಸನ उस ಸಿದ್ಧ स्तुति के ಮಾಡ್ತಾ ಇದ್ದೀರಿ. सिंहासन में ಆ ಸಿಂಹಾಸನದ यीशु ಮೇಲೆ राजा बनकर आया है. ಯೇಸು ರಾಜನಾಗಿರುವುದು यीशु उसके अंदर है. ಯೇಸು ನಮ್ಮ जहाँ ಮಧ್ಯದಲ್ಲಿದ್ದಾರೆ. पर यीशु है, ಇಲ್ಲಿ ಯೇಸು वहाँ ಇರಬೇಕಾದ್ರೆ पर कोई दुष्ट शक्तियां नहीं बैठ पाएगा. ಅಲ್ಲಿ ದುಷ್ಟ ಶಕ್ತಿಯು ಕೂರಲು ಸಾಧ್ಯವಿಲ್ಲ. बोलिए आमीन. ಆಮೆನ್. इसलिए ಇದಕ್ಕಾಗಿ आराधना भवन को ಆರಾಧನೆ ಭವನವನ್ನ क्रिकेट स्टेडियम नहीं समझना. ಕ್ರಿಕೆಟ್ ಸ್ಟೇಡಿಯಂ ಆಗಿ ನೀವು इसलिए ನೋಡಬೇಕು. ಅದಕ್ಕಾಗಿ आराधना भवन को ಆರಾಧನೆ तेरा ಭವನವನ್ನ फुटबॉल स्टेडियम नहीं ನಿಮ್ಮ समझना. ಫುಟ್ಬಾಲ್ ಸ್ಟೇಡಿಯಂ ಆಗಿ ನೀವು इसलिए ನೋಡಬೇಕು. ಅದಕ್ಕಾಗಿ आराधना भवन को ಆರಾಧನೆ ಭವನವನ್ನ मैकडॉनल्ड की दुकान नहीं समझना. ಮೆಕ್ಡೊನಾಲ್ಡ್ ಒಂದು ಅಂಗಡಿಯಾಗಿ ನೀವು इसलिए ನೋಡಬೇಕು. ಅದಕ್ಕಾಗಿ आराधना भवन को ಆರಾಧನೆ ಭವನವನ್ನ और कुछ जगह नहीं समझना. ಬೇರೊಂದು ಜಾಗವಾಗಿ आराधना भवन में ಆರಾಧನೆ एक ಭವನದಲ್ಲಿ महिमा उतरती है. ಒಂದು ಮಹಿಮೆ ಇಳಿದು ಬರುತ್ತದೆ. आराधना भवन में ಆರಾಧನೆ एक ಭವನದಲ್ಲಿ तेजस उतरती है. ಪ್ರೆಸೆನ್ಸ್ ಇಳಿದು एक ಬರುತ್ತದೆ. बादल उतरती है. ಒಂದು ಮೋಡ उसकी ಇಳಿಯುತ್ತದೆ. आदर करे. ಅದನ್ನ ಗೌರವಿಸಿರಿ. ಆಮೆನ್ ಆಮೆನ್ ಹalleluya hallelujah 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 Amen. amen praise you majesty praise you o lord Amen. amen Thank you, Lord. Someone said thank you, Jesus. thank you jesus केवल दूसरी बात ही मैं आपको बताया जा रहा था. ಎರಡನೇ ವಿಷಯವನ್ನ ಮಾತ್ರ ಈಗ ಹೇಳಲಿಕ್ಕೆ क्योंकि ಸಮಯ मैं जानता हूं ये जो सब्जेक्ट कितना प्रभावशाली सब्जेक्ट है. ಏಕೆಂದರೆ ಈ ಸಬ್ಜೆಕ್ಟ್ ನನಗೆ ಗೊತ್ತಿದೆ ಪ್ರಭಾವಶಾಲಿಯಾಗಿರುವಂತ ಸಬ್ಜೆಕ್ಟ್ ಆಗಿದೆ. अंधे के क्षेत्र में ಕಾಣದಿರುವಂತ ಕ್ಷೇತ್ರದಲ್ಲಿ के छुटकारे हो रहा है. ಹಲವು ಬಿಡುಗಡೆಗಳಾಗ್ತಾ ಇವೆ. सुनिए, मैं वचन से बताना चाहता हूं. ಕೇಳಿಸ್ಕೊಳ್ಳಿ, ವಾಕ್ಯದಿಂದಲೇ ಹೇಳ್ತೇನೆ. इसी दूसरी अध्याय में मैं आ रहा हूं. ಇದೇ ಎರಡನೇ ಅಧ್ಯಾಯದಲ್ಲಿ ಬರ್ತೇನೆ. सॉरी, सेकंड इतिहास का 20 अध्याय में आ रहा हूं. ಎರಡನೇ ಪೂರ್ವ ಕಾಲದ 20ನೇ यहाँ ಅಧ್ಯಾಯದಲ್ಲಿ पर ಬರ್ತೇನೆ. परिस्थिति मैंने आपको बताया. ಇಲ್ಲಿ ಇದ್ದಂತ ಪರಿಸ್ಥಿತಿ ನಿಮಗೆ वे लोग ತಿಳಿಸಿದೆ. डरा हुआ हैं, ಅವರು ಹೆದರಿ पर ಕೂತಿದ್ದಾರೆ. उपवास प्रार्थना कर ಆದರೆ रहा है. ಉಪವಾಸದಲ್ಲಿಯೂ मैं ಪ್ರಾರ್ಥನೆಯಲ್ಲಿಯೂ आपसे ಇದ್ದಾರೆ. पूछ रहा हूं, ನಾನು ನಿಮ್ಮಲ್ಲಿ ಕೇಳ್ತೇನೆ, विश्वासी ವಿಶ್ವಾಸಿ तू विश्वासी है क्या? ನೀನು ನಿಜವಾಗಿ कोई ವಿಶ್ವಾಸಿ उपवास प्रार्थना में नहीं है. ಒಂದು ಉಪವಾಸ ಪ್ರಾರ್ಥನೆಯಲ್ಲಿ पिकनिक के लिए ಕಾಣಿಸಿಕೊಳ್ಳುವುದಿಲ್ಲ. समय है, पिकनिक के लिए समय ಪಿಕ್ನಿಕ್ है, ಆಗಿ ಸಮಯವಿದೆ, और कई बातों के लिए समय ಬೇರೊಂದು है. ಕೆಲಸಕ್ಕಾಗಿ ಸಮಯವಿದೆ, उपवास प्रार्थना के लिए समय नहीं ಉಪವಾಸ है. ಪ್ರಾರ್ಥನೆಗಾಗಿ फिर कहता ಸಮಯವಿಲ್ಲ. है विश्वासी है. ನಂತರ ಹೇಳ್ತೀನಿ ನಾನು फिर कहता है मेरे घर में परेशानी है. ನಂತರ ಹೇಳ್ತೀನಿ ನನ್ನ कहां से ಮನೆಯಲ್ಲಿ दूर हो जाएगा परेशानी? ಹೇಗೆ ದೂರವಾಗ್ತದೆ? उपवास और प्रार्थना को सीखिए. ಉಪವಾಸವನ್ನ ಪ್ರಾರ್ಥನೆಯನ್ನ उसकी ताकत ಕಲಿತುಕೊಳ್ಳಿ, को सीखिए. ಅದರ ಶಕ್ತಿಯನ್ನು ಅರ್ಥ उसकी ಮಾಡಿಕೊಳ್ಳಿ, ताकत को जानिए. ಅದರ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ. हमें आमीन. ये भी जान पाए कि ಇದು ಅರ್ಥವಾಗಲಿ, आपके घर में जो ताकत है काम कर रहा ನಿಮ್ಮ है, ಮನೆಯಲ್ಲಿ ಕೆಲಸ ಮಾಡುವ वो आपके विरोध में है. ಅದು ನಿಮ್ಮ ವಿರೋಧದಲ್ಲಿ आपके घर को बर्बाद करने के ನಿಮ್ಮ लिए है. ಮನೆಯನ್ನು ಕೆಡಿಸಲು, आपकी पारिवारिक रिश्तों को बर्बाद करने ನಿಮ್ಮ के लिए है. ಕುಟುಂಬಿಕ ರಿಲೇಶನ್ ಕೆಡಿಸಲು, उसके लिए ಅದಕ್ಕಾಗಿ आप क्लब में जाने से छुटकारा नहीं मिलेगा. ಕ್ಲಬ್ಬಿನಲ್ಲಿ ಹೋದ್ರೆ आप ಆಗೋದಿಲ್ಲ, पिकनिक जाने से छुटकारा नहीं मिलेगा. ಪಿಕ್ನಿಕ್ನಲ್ಲಿ ಹೋದ್ರೆ ಏನೂ उपवास ಆಗೋದಿಲ್ಲ. प्रार्थना में ಉಪವಾಸ घुटना ಪ್ರಾರ್ಥನೆಯಲ್ಲಿ टीकिए, ಮೊಣಕಾಲು ಊರಿರಿ, प्रार्थना कीजिए. ಪ್ರಾರ್ಥಿಸಿರಿ. Hallelujah, 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 hallelujah. विश्वासी को समय नहीं आज दिन. ವಿಶ್ವಾಸಿಗೆ ಸಮಯವಿಲ್ಲ ಈ ದಿವಸಗಳಲ್ಲಿ. Amen. Amen. इन्होंने क्या किया? ಇವರು ಮಾಡಿದ್ದೇನು? डर तो गया, ಭಯಪಟ್ಟರು, परेशानी गए. ತೊಂದರೆ ಇದೆ, थोड़ी देर में क्या होगा नहीं पता. ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. चारों ओर से घेराबंदी है. ನಾಲ್ಕು ದಿಕ್ಕಿನಿಂದಲೂ बाहर ಸುತ್ತಕೊಂಡಿದ್ದಾರೆ, अंदर नहीं जा सक रहा है. ಒಳಗೂ ಬರಲು ಆಗ್ತಿಲ್ಲ, एक ಹೊರಗೂ किस्म ಹೋಗಲು से ಆಗ್ತಿಲ್ಲ. डर गए पूरे लोग. ಒಳಗಿಂದ ಭಯ और ಪಡ್ತಾ वे ಇದ್ದಾರೆ. उपवास करके प्रार्थना करके परमेश्वर की मुंह की खोजी बन गए आगे. ಆದ್ರೆ ಅವರು ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಮುಖವನ್ನ ಹುಡುಕುವರಾದರು. उन्होंने एक शब्द कहा, ಅವರೊಂದು ಶಬ್ದ तू ಹೇಳ್ತಾರೆ, ही हमें छुड़ा सकता है. ನೀನೇ ನನ್ನನ್ನು हमारे पास ಬಿಡಿಸಬಹುದು, बेल नहीं है. ನನ್ನ ಬಳಿ ಶಕ್ತಿ ಇಲ್ಲ. आपको जानता भी नहीं क्या करना
चाहिए, ಏನು ಮಾಡಬೇಕು ಅಂತ ಗೊತ್ತಿಲ್ಲ, we don't know what to do. ನಮಗೇನು ಮಾಡಬೇಕು ये ಗೊತ್ತಿಲ್ಲ. शब्द उसमें लिखा ಈ है, ಶಬ್ದ ಅಲ್ಲಿ आप ಬರೆದಿದೆ, घर में जाकर पढ़ ನಿಮ್ಮ ಮನೆಯಲ್ಲಿ ಹೋಗಿ लीजिए, ಅದನ್ನು वो ಓದುವಂತವರಾಗಿ लिखा है, ಅಲ್ಲಿ ಬರೆದಿದೆ. we don't have the power to stand against this great power. ವಿರುದ್ಧವಾಗಿ ನಿಲ್ಲಲು ನಮ್ಮಲ್ಲಿ ಶಕ್ತಿ ಇಲ್ಲ. इतने बड़े ताकत का विरोध करने के लिए हमारे पास सामर्थ्य नहीं, ಇಷ್ಟು ದೊಡ್ಡ ಶಕ್ತಿ ವಿರುದ್ಧವಾಗಿ ನಿಲ್ಲಲು ನಮ್ಮಲ್ಲಿ ಸಾಮರ್ಥ್ಯವಿಲ್ಲ. को पता भी नहीं कि क्या करना चाहिए, ಏನು ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. एक ही बात करते हैं, ಆದ್ರೆ ಇದೇ हम ಮಾತನಾಡ್ತಾರೆ, तेरी मुंह की ओर ताक लगा के। ನಿನ್ನ ಮುಖವನ್ನ ಕಾಣುತ್ತೇವೆ. आज कितना विश्वासी कहेंगे, ಯೇಸುವಿನ ವಿಶ್ವಾಸ मेरे घर ಹೇಳಿರಿ. की समस्या है, ನನ್ನ ಮನೆಯ ಸಮಸ್ಯೆ पिकनिक में दूर नहीं जाएंगे, ಪಿಕ್ನಿಕ್ನಲ್ಲಿ ದೂರವಾಗುವುದಿಲ್ಲ. पिज्जा खाने से दूर नहीं जाएंगे, ಪಿಜ್ಜಾ ತಿಂದರೆ ದೂರವಾಗುವುದಿಲ್ಲ. मैकडॉनल्ड दूर नहीं करेंगे, ಬೇರೊಂದು ಜಾಗದಿಂದ यीशु ही दूर करेगा। ಯೇಸುವೇ ದೂರ मैं ಮಾಡುವುದು. उसकी चरणों में ಆತನ ಚರಣ- उपवास करके ಉಪವಾಸ ಮಾಡಿ प्रार्थना करूंगा, ಪ್ರಾರ್ಥನೆ ಮಾಡುವೆನು. वो ही मुझे छुड़ाएगा। ಅವನು ನನ್ನನ್ನು ಬಿಡಿಸುವನು. ಆಮೆನ್, ಆಮೆನ್. मेरे पास ताकत नहीं, ನನ್ನ ಬಳಿ ಶಕ್ತಿ ಇಲ್ಲ, पर मैं जिसकी आराधना कर रहा ಆದ್ರೆ हूं ನಾನು ಯಾರ वे ಆರಾಧನೆ सर्वशक्तिमान है, ಆತನು ಸರ್ವಶಕ್ತಿ, वे आराधना का योग्य है, ಆತನು ಆರಾಧನೆಗೆ वे स्तुति का ಯೋಗ್ಯನು, योग्य है, ಸ್ತುತಿಗೆ वे ಯೋಗ್ಯನು, प्रशंसा का योग्य है, ಪ್ರಶಂಸೆಗೆ ಯೋಗ್ಯನು. शैतान को हराया हुआ है, ಸೈತಾನನ पाप को ಸೋಲಿಸಿದವನು, हराया हुआ है, ಪಾಪವನ್ನು संसार को ಸೋಲಿಸಿದವನು, जीता हुआ है, ಲೋಕವನ್ನು वो ಗೆದ್ದವನು. मरा नहीं, ಅವನು ಸತ್ತವನಲ್ಲ, मरकर जीवित उड़ा है, ಸತ್ತು ಎದ್ದು आज ಬಂದಿದ್ದಾನೆ. भी जिंदा है, ಇಂದು ಕೂಡ आज ಬದುಕಿದ್ದಾನೆ, भी जीवित है। ಇಂದು ಕೂಡ ಬದುಕಿರುವಂತಹ ದೇವರು. ಆಮೆನ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. आमेन, बोलिए आमेन, बोलिए आमेन। ಆಮೆನ್. देख, उपवास किया, ಉಪವಾಸ ಮಾಡಿದರು, प्रार्थना किया, ಪ್ರಾರ್ಥಿಸಿದರು. उनके पास ताकत नहीं, उन्होंने बोला हमारे पास ताकत नहीं, ಯಾಕಂದ್ರೆ ಅವರು ತಾನು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಸಾಮರ್ಥ್ಯವಿಲ್ಲ, हमको पता भी नहीं क्या करना ಏನು ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. तब ಆಗ प्रवचन आया, ಪ್ರವಾದನೆ ಸಿಕ್ಕಿತು. एक व्यक्ति के जरिए प्रभु बातें ಒಬ್ಬ किया, ವ್ಯಕ್ತಿಯ ಮುಖಾಂತರವಾಗಿ ದೇವರು ಮಾತನಾಡ್ತಾ ಇದ್ದಾನೆ. नहीं डरना, ಹೆದರಬೇಡ, कल तुम उसका सामना करो ನಾಳೆ ನೀನು ಅವನನ್ನ ವಿರೋಧಿಸಿ ಹೋಗು, और मैं तुम्हारे लिए लड़ूंगा, ನಾನು ನಿನಗಾಗಿ ಯುದ್ಧ ಮಾಡುವೆನು. ये लड़ाई तुम्हारा ಈ नहीं। ಯುದ್ಧ ನಿನ್ನದಲ್ಲ. मेरे प्रिय को बताना चाहता हूं, ನನ್ನ ಪ್ರಿಯ ನಿಮಗೆ ಹೇಳ್ತೀನಿ, जो भी घर में बर्बादी हो रहा है, ಮನೆಯಲ್ಲಿ ಕಾಣುವಂತ ಎಲ್ಲ ನಾಶ यदि आप प्रभु को खुला बताने के लिए तैयार हैं, ದೇವರಿಗೆ ನಿಜವಾಗಿ ನೀವು ಹೇಳಲು यीशु ಸಿದ್ಧರಾದರೆ, को राजा बनाने के लिए तैयार हैं, ಯೇಸುವನ್ನ ರಾಜನಾಗಿ ಮಾಡಲು यीशु ತಯಾರಾದರೆ, को अपने प्रभु बनाने के लिए तैयार हैं, ಯೇಸುವನ್ನ ತನ್ನ ಪ್ರಭುವಾಗಿ ಇರಿಸಲು प्रभु मैं ತಯಾರಾದರೆ, जान गया हूं, ದೇವರೇ ನನಗೆ ಅರ್ಥವಾಯಿತು, आत्मिक संसार में, ಆತ್ಮಿಕ ಲೋಕದಲ್ಲಿ अंधे के क्षेत्र में ಕಾಣದಿರುವ मुझे ಕ್ಷೇತ್ರದಲ್ಲಿ बर्बाद करने के लिए, ನನ್ನನ್ನ ನಾಶ मेरा ಮಾಡಲು, घर की शांति लूटने के ನನ್ನ लिए, ಮನೆಯ ಶಾಂತಿಯನ್ನು मेरा ಕಿತ್ತುಕೊಳ್ಳಲು, धन लूटने के ನನ್ನ लिए, ಹಣವನ್ನ ಕಿತ್ತುಕೊಳ್ಳಲು, जो भी मैं कमाई कर रहा हूं, ಮಾಡುವಂತ ಎಲ್ಲ कईयों ಸಂಪಾದನೆ, से प्रभु बातें मैं जो भी मैं कमाई कर रहा हूं, ದೇವರು ಹಲವರಲ್ಲಿ ಮಾತನಾಡ್ತಾ ಇದ್ದಾನೆ, मुझे ಎಲ್ಲ भी नहीं पता ಸಂಪಾದನೆ कहां जा रहा है, ನನಗೆ ಗೊತ್ತಿಲ್ಲದೆ ಎಲ್ಲೋ ಹೋಗುತ್ತಿದೆ. उन्नति जब बात है कि मेरे जीवन के अंदर ಉನ್ನತಿಯ ವಿಷಯ ಮನೆಯಲ್ಲಿ ಬಂದಾಗ कहीं ना कहीं से एक परेशानी, ಎಲ್ಲಿಂದಲೋ ಒಂದು ತೊಂದರೆ, कहीं ना कहीं से एक बीमारी, ಎಲ್ಲಿಂದಲೋ ಒಂದು ರೋಗ, या मेरा गाड़ी पर एक्स्ट्रा वर्क, ಅಥವಾ ನನ್ನ ಗಾಡಿಯಲ್ಲಿ ಎಕ್ಸ್ಟ್ರಾ ವರ್ಕ್, या एक्सीडेंट, ಅಥವಾ ಆಕ್ಸಿಡೆಂಟ್, या कुछ न कुछ रीति से मेरा खर्चा मेरा पैसा लूट रहा है। ಅಥವಾ ಏನೋ ಒಂದು ಖರ್ಚಿನಲ್ಲಿ ನನ್ನ ಹಣ यदि ಹೋಗುತ್ತಿದೆ, आप वैसा है आज, ನೀವು ಅಂಥವರಾಗಿದ್ದರೆ आपके जीवन के अंदर यीशु है, ನಿಮ್ಮ ಜೀವಿತದಲ್ಲಿ तो ಯೇಸು ಇದ್ದಾರೆ. इनमें से यीशु आपको छुटकारा देगा, ಯೇಸು ನಿಮ್ಮನ್ನ ಈ ವಿಷಯಗಳಿಂದ इन ಬಿಡಿಸುವನು, ताकतों को ಈ ಶಕ್ತಿಗಳನ್ನ प्रभु नाश करेगा, ದೇವರು ನಾಶ आपके ಮಾಡುವನು. विरोध ನಿಮ್ಮ ವಿರುದ್ಧ जो भी तंत्र मंत्र टोना जादू की शक्तियां रिलीज किए गए, ಯಾವೆಲ್ಲ ತಂತ್ರ ಮಂತ್ರ ರೋಗದ ಶಕ್ತಿಗಳು ರಿಲೀಸ್ यीशु ಮಾಡಲಾಗಿದೆ, उसको दूर करेगा। ಯೇಸು ಅದನ್ನು ದೂರ ಮಾಡುವನು. ಆಮೆನ್, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Praise you, Jesus. Praise you, Lord. Praise you, woman. आमेन, ಆಮೆನ್, बोलिए आमेन। ಆಮೆನ್. देखो, जब उन्होंने प्रवचन सुना है, ಅವರು ಪ್ರವಾದನೆ ಕೇಳಿಸಿಕೊಂಡಾಗ उन्होंने क्या किया, ಅವ್ರು ಏನ್ ಮಾಡಿದ್ರು, उन्होंने कुछ स्तुति करने वालों को सामने खड़ा किया, ಹಲವು ಸ್ತುತಿ ಮಾಡುವಂತ ಜನರನ್ನ ಮುಂದಕ್ಕೆ ನಿಲ್ಲಿಸಿದ್ರು. और वे कहने लगा, ಅವ್ರು ಹೇಳಲು ಪ್ರಾರಂಭಿಸಿದ್ರು, यहोवा का धन्यवाद करो, ಯೆಹೋವನಿಗೆ ಸ್ತೋತ್ರ ಹೇಳಿ, क्योंकि उसकी करुणा सदा की है। ಏಕೆಂದ್ರೆ ಆತನ ಕರುಣೆ ಸದಾ सब ಕಾಲಕ್ಕಿದೆ. बोलो, यहोवा का धन्यवाद करो, ಹೇಳಿ, ಯೆಹೋವ का उसकी करुणा सदा की है। उसकी करुणा सदा की सुनिए अगले शब्द, बोलिए जिस शब्द। समय वे गाकर स्तुति करने लगे, ಯಾವ ಸಮಯದಲ್ಲಿ ಅವರು ಹಾಡಿ ಸ್ತುತಿಸಲು ಪ್ರಾರಂಭಿಸಿದರು, उसी समय ಅದೇ ಸಮಯದಲ್ಲಿ यहोवा ने ಯೆಹೋವನು अम्मोनियों, मोवाबियों और सोयर के पगाड़ी देश के लोगों पर जो यहूदा के विरुद्ध आ रहे थे घातकों को बैठा दिया और वे ಮಾರೆ ಗಯೆ. ಅಮೋನಿಯೋ ಹಾಗೂ ಬೇರೆ ಮುವಾಬಿಯೋ ಹಾಗೂ ಬೇರೆ ಬೆಟ್ಟದ ದೇಶಗಳಿಂದ ಬರುವಂತ ವಿರೋಧಿ ಶಕ್ತಿಗಳಿಗಾಗಿ ಹಲವರನ್ನ ನಿಲ್ಲಿಸಿದನು, ಅವರು ಕೊಲ್ಲಲ್ಪಟ್ಟರು. ಸುನಿಯೇ ಸುನಿಯೇ, ಕೇಳಿಸ್ಕೊಳ್ಳಿ, ಕಬ್ ಗೇ, ಯಾವಾಗ
कब परमेश्वर ने उनके विरोध में घातकों को भेजा गया? ಯಾವ ಸಮಯದಲ್ಲಿ ದೇವರು ಅವರ ವಿರುದ್ಧವಾಗಿ ಕೊಲೆಗಾರರನ್ನ ಕಳಿಸಿದ್ರು? यहाँ पर कहां से घातक भेजा गया? ಇಲ್ಲಿ ಯಾರಿವರು ಯಾರನ್ನ ಹೇಗೆ ದೇವರು ಹೇಗೆ ಕಳಿಸ್ತಾ ಇದ್ದಾರೆ हमको नहीं पता। ಇದು ಹೇಗೆ ನಮಗೆ मैं ಗೊತ್ತಿಲ್ಲ. जरूर विश्वास करता हूं। ನನಗೆ ವಿಶ್ವಾಸವಿದೆ. देखिए इस प्रकार फिर से मैं आपको ध्यान से सुनने पाए। ಮತ್ತೆ ಗಮನ ಬಿಟ್ಟು ಕೇಳಿಸಿಕೊಳ್ಳಿ. जिस समय वे गाकर स्तुति करने लगे, ಯಾವ ಸಮಯದಲ್ಲಿ ಅವರು ಹಾಡಿ ಸ್ತುತಿಸಲು ಪ್ರಾರಂಭಿಸಿದರು उनका गीत क्या था? ಅವರ ಹಾಡಿನಾಗಿತ್ತು यहोवा का धन्यवाद करो। ಯೆಹೋವನಿಗೆ ಸ್ತೋತ್ರವಾಗಲಿ. यहोवा का हाथों को बोलो, यहोवा का धन्यवाद करो। ಯೆಹೋವ का धन्यवाद उसकी करुणा सदा की है। की करुणा सदा की है. यहोवा के धन्यवाद करो। यहोवा के धन्यवाद उसकी करो. करुणा सदा की है। करुणा सदा की समस्या में है वे, ಸಮಸ್ಯೆಯಲ್ಲಿದ್ದಾರೆ ಅವರು. मुश्किलातों में है, ಕಷ್ಟದಲ್ಲಿದ್ದಾರೆ, परेशानियों में है, ತೊಂದರೆಯಲ್ಲಿದ್ದಾರೆ. शत्रु घेरा हुआ है, शत्रु अक्कपಕ್ಕದಲ್ಲಿ तभी भी बोल लगा है ಆದ್ರೂ ಹೇಳ್ತಾರೆ, मैं यहोवा का धन्यवाद करूंगा ಯೆಹೋವನಿಗೆ क्योंकि ಸ್ತೋತ್ರ उसकी करुणा सदा काल की है। ಆತನ ಕರುಣೆ ಸದಾ जैसे वे बोलने लगा ಹೇಳಿದ ತಕ್ಷಣ वैसे ही ಅದೇ ಸಮಯದಲ್ಲಿ स्वर्ग में, ಬೇರೊಂದು ಜಾಗದಲ್ಲಿ आत्मिक संसार में, ಆತ್ಮಿಕ ಕ್ಷೇತ್ರದಲ್ಲಿ अनदेखित क्षेत्र में ಕಳೆದಿರುವಂತ परमेश्वर ने ದೇವರು अपने स्वर्ग दूतों को भेजा। ತನ್ನ ಸ್ವರ್ಗ ದೂತರನ್ನ ಕಳಿಸಿದನು. ಆಮೆನ್ ಆಮೆನ್. Hallelujah, hallelujah, Come on, hallelujah. come on. Hallelujah. Hallelujah. Thank you. Hallelujah. अपने स्वर्ग दूतों को भेजा, ತನ್ನ ಸ್ವರ್ಗ ದೂತರನ್ನ घातकों को ಕಳಿಸಿದನು. भेजा। ಕೊಲ್ಲುವಂತವರನ್ನ अभी ಕಳಿಸಿದನು. सुनिए, शत्रु क्या चाहता है? ಕೇಳಿಸ್ಕೊಳ್ಳಿ, ಶತ್ರು ಬಯಸಿದ್ದೇನು हमने पिछले 3 दिवस से सुन रखा है। ಕಳೆದ 3 ದಿವಸದಿಂದ ಕೇಳಿಸ್ಕೊಳ್ತಾ शत्रु की ಇದ್ದೇನೆ. आशा क्या है? ಶತ್ರುವಿನ ಆಶಯ मैं पीछे ಏನಾಗಿತ್ತು? जाऊंगा, ನಾನು ಹಿಂದೆ ಹೋಗ್ತೇನೆ, पकड़ लूंगा, ಹಿಡಿತೇನೆ, अपना तलवार निकालूंगा, ತನ್ನ ಶಸ್ತ್ರ ತೆಗಿತೇನೆ, इनको मार डालूंगा ಕೊಂದು ಹಾಕ್ತೇನೆ, और इनको लूट लूंगा। ಇವರಿಂದ ಕಿತ್ಕೊಳ್ತೇನೆ. ये शत्रु की इच्छा है, ಇದು ಶತ್ರುವಿನ ಯೋಚನೆ ये ಆಗಿದೆ. शत्रु की आग्रह है। ಶತ್ರುವಿನ This is the ಆಗ್ರಹವಿದಾಗಿತ್ತು. desire of your enemy. ಇದು ನಿಮ್ಮ ವಿರೋಧಿಯ क्या ಆಗ್ರಹವಾಗಿದೆ. बोल रहा है? ಏನ್ ಹೇಳ್ತಾ मैं ಇದ್ದಾನೆ? पीछा करूंगा, ಅವರ ಹಿಂದೆ ಹೋಗುವೆನು, मैं उसको पकड़ लूंगा ಅವನ ಹಿಡಿದುಕೊಳ್ಳುವೆನು, और मैं अपना तलवार निकाल के उसको मार डालूंगा ತನ್ನ ಖಡ್ಗ ತೆಗೆದು ಅವ್ರನ್ನ ಕೊಲ್ಲುವೆನು, और मैं उनको लूट लूंगा ಅವರಲ್ಲಿರುವುದನ್ನ ताकि वो ಕಿತ್ಕೊಳ್ಳುವೆನು, बर्बाद हो जाए। ಅವರ ನಾಶವಾಗಿ ಹೋಗಲಿ यीशु ने ಅಂತ. भी कहा ಯೇಸು ಹೇಳಿದರು, कि चोर किसी और काम के लिए नहीं आता ಕಳ್ಳನು ಬೇರೊಂದು ಕೆಲಸಕ್ಕಾಗಿ ಎಂದು और ಬರೋದಿಲ್ಲ. वो आपको लूटने मारने खत्म करने आता। ಅವನು ನಿನ್ನ ಕಿತ್ತುಕೊಳ್ಳಲು ಕಳತನ ಮಾಡಲು ನಿನ್ನನ್ನು ಹಾಗೆ ಮಾಡಲು पर ಬರ್ತಾನೆ. यीशु बोला ಆದ್ರೆ ಯೇಸು मैं ಹೇಳಿದ, आया हूं ನಾನು ಬಂದಿರೋದು कि उन्हें जीवन देने के लिए। ಅವರಿಗೆ ಜೀವನ तो आज यीशु आया है, ಯೇಸು ಬಂದಿದ್ದಾನೆ, जीवन लेने के लिए नहीं, ಜೀವ जीवन ತೆಗೆದುಕೊಳ್ಳಲು देने के लिए आया ಜೀವನ है। ಕೊಡಲು ಬಂದಿದ್ದಾನೆ, आशीष लूटने के लिए नहीं, ಆಶೀರ್ವಾದ ಕಿತ್ತುಕೊಳ್ಳಲು आशीष ಅಲ್ಲ, देने के लिए आया ಆಶೀರ್ವಾದ है। ಕೊಡಲು ಬಂದಿದ್ದಾನೆ. वो लुटेरे को आज यीशु कहेगा, ಆ ಕಳ್ಳಗಾರನ हे लुटेरे, हे लुटेरे। ಆಮೆನ್. Amen. There is power in your praise. ನಿಮ್ಮ ಆರಾಧನೆಯಲ್ಲಿ ಶಕ್ತಿ ಇದೆ ಪ್ರಿಯರೇ. आपके मुंह से निकलने वाला धन्यवाद की शब्दों में ताकत है। ನಿಮ್ಮ ಬಾಯಿಂದ ಹೊರಡುವಂತ ಸ್ತೋತ್ರದ ಶಬ್ದಗಳಲ್ಲಿ ಶಕ್ತಿ ಇದೆ. शायद ಆಗಿರಬಹುದು. इसलिए ही ಇದಕ್ಕಾಗಿ ये कोरोना वायरस ಈ ಕೊರೋನಾ ವೈರಸ್ सबके मुंह पर पट्टा बांधवा दिया। ಎಲ್ಲರ ಬಾಯಿ ಮೇಲೆ ಒಂದು ಪಟ್ಟಿಯನ್ನು ಹಾಕಿದೆ. प्रेज द लॉर्ड। ಹಲ್ಲೆಲೂಯಾ. पट्टा बांधा हुआ है, ಪಟ್ಟಿ ಹಾಕಿದೆ, ಹೌದು. गवर्नमेंट की रूल माना हुआ, ಗವರ್ಮೆಂಟ್ ನ ರೂಲ್ ಪಾಲಿಸ್ತಾ ಇದ್ದೇವೆ. सब बांध कर बैठा है। ಎಲ್ಲರೂ ಮಾಸ್ಕ್ ಅನ್ನು ಹಾಕಿ ಧರಿಸಿದ್ದೀರಿ. पर क्या ये पट्टा आपकी हृदय के अंदर के धन्यवाद के शब्द को रोक सकेगा? ಆದ್ರೆ ಈ ಪಟ್ಟಿಯು ನಿಮ್ಮ ಹೃದಯದ ಸ್ತೋತ್ರವನ್ನ ನಿಲ್ಲಿಸಲು प्रेज द ಸಾಧ್ಯವೇ? लॉर्ड। आपकी ताली बजाना रोक सकेगा? ಚಪ್ಪಾಳೆ ತಡೆಯಲು ಸಾಧ್ಯವೇ? हालेलूया। क्योंकि हम जानते हैं ನಮಗೆ कि हमारा स्तुति में ಸ್ತುತಿಯಲ್ಲಿ कितना ताकत है। ಎಷ್ಟು ಸಾಮರ್ಥ್ಯವಿದೆ ಎಂದು. ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. मैं केवल एक और बात आपको बता दूं, ಇನ್ನೊಂದು ವಿಷಯವನ್ನ ಇಲ್ಲಿಗೆ ನಾನು ಹೇಳಲು बाकी ಬಯಸ್ತೇನೆ. में प्रभु दया करे तो अगले सप्ताह बता दूंगा। ಬಾಕಿ ದೇವರ ಇಚ್ಛಿರುವುದಾಗಿದ್ರೆ ಬರುವಂತ ವಾರದಲ್ಲಿ ನಿಮಗೆ ತಿಳಿಸ್ತೇನೆ. हालेलूया। हालेलूया। तो इन्होंने क्या किया? ಇವರೇನ್ ಮಾಡಿದ್ರು? ये शब्द बहुत मुख्य है, आपको याद रखने ಈ की। ಶಬ್ದ ತುಂಬಾ ಮುಖ್ಯವಾಗಿದೆ, ನೆನಪಿಡಬೇಕು. मैंने आज सुबह मलयालम सर्विस में कर रहा था, ಬೆಳಗಿನ ಜಾವದಲ್ಲಿ ನಾನು ಹೇಳ್ತಾ ಇದ್ದೆ ಮಲಯಾಳಂ ಸರ್ವಿಸ್ ನಲ್ಲಿ. कुछ लोग देखने आता है। ಹಲವರು ಬರೀ ನೋಡಲು ಬರ್ತಾರೆ. आप देख रहे आइए, ನೀವು ನೋಡಲು ಬನ್ನಿ, देख के जाइए। ನೋಡಿ ಹೋಗ್ತೀರಿ. मार्क डालना है, ಮಾರ್ಕ್ ಹಾಕಬೇಕಾ? मार्क डालकर जाइए। ಯಾರು ಹೇಗೆ ಆರಾಧನೆ ಮಾಡ್ತಾ ಇದ್ದಾರೆ ಮಾರ್ಕ್ ಹಾಕಿ ಹೋಗಿ, मुझे कोई परवाह नहीं। ನನಗೇನು ತೊಂದರೆ ಇಲ್ಲ. प्रेज द लॉर्ड, ಹಲ್ಲೆಲೂಯಾ प्रेज द लॉर्ड, ಹಲ್ಲೆಲೂಯಾ प्रेज द लॉर्ड, ಹಲ್ಲೆಲೂಯಾ प्रेज द लॉर्ड। ಹಲ್ಲೆಲೂಯಾ. मैं जानता हूं ನನಗೆ ಗೊತ್ತು आराधना में कितना ताकत है। ಆರಾಧನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. मैंने आपको कई बार बताया हूं, अभी बताना चाहता हूं। ಹಲವು ಬಾರಿ ಹೇಳಿದ್ದೇನೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ. यदि मैं आज जगह पर हूं, ನಾನಿಲ್ಲಿ ಇಂದು ಇರಬೇಕಾದ್ರೆ, यदि मुझे यार एक कोई आदर है, ಇನ್ನು ನನಗೊಂದು ಗೌರವವಿದ್ದರೆ, यदि मुझे कोई सम्मान है, ನನಗೊಂದು ಸನ್ಮಾನವಿದ್ದರೆ, तो मेरा परिवार ने मुझे नहीं दी, ಅದು ನನ್ನ ಕುಟುಂಬದಿಂದ ನನಗೆ ಸಿಕ್ಕಿದ್ದಲ್ಲ, मेरा संपत्ति के कारण नहीं, ನನ್ನ ಸಂಪತ್ತಿಯ ಕಾರಣದಿಂದ ಅಲ್ಲ, मेरा
एजुकेशन के कारण नहीं। ನನ್ನ ವಿದ್ಯಾಭ್ಯಾಸದಿಂದಲೂ ಅಲ್ಲ. हाँ जरूर, ಹೌದು, ನಿಜವಾಗಿ इंडियन आर्मी में सेवा किया 19 वर्ष। ಭಾರತ ಸೈನ್ಯದಲ್ಲಿ 19 ವರ್ಷ ನಾನು ಕೆಲಸ ಮಾಡಿದೆ. मुझे इंडियन गवर्नमेंट दिया हुआ एक सम्मान है, ಭಾರತ ಸರ್ಕಾರ ಕೊಡುವಂತ ಒಂದು ಸನ್ಮಾನವಿದೆ. पर ಹೌದು, उससे बढ़कर ಆದ್ರೆ ಅದಕ್ಕಿಂತ ಮೇಲ यदि मैं सम्मानित हूँ ಒಂದು ಸನ್ಮಾನ तो ये ನನಗಿದ್ದರೆ मैं जानता हूँ ನನಗೆ ಗೊತ್ತಿದೆ ये मेरा परमेश्वर से ಇದು हुआ ನನ್ನ है। ದೇವರಿಂದ ಆಗಿದೆ. ಆಮೆನ್, ಆಮೆನ್. क्यों हुआ ಯಾಕೆ ಆಯ್ತು वो भी मैं बताना चाहता हूँ। ಅದು ಕೂಡ ಹೇಳಲು एक ಬಯಸ್ತೇನೆ. सीक्रेट है इसके पीछे, ಇದರ ಹಿಂದೆ ಒಂದು ಸೀಕ್ರೆಟ್ ಇದೆ. कई बार आपको बता है। ಹಲವು ಬಾರಿ ನಿಮಗೆ ಹೇಳಿದ್ದೇನೆ. चलो 8 किलोमीटर, 8 ಕಿಲೋಮೀಟರ್ ನಡೆದೆನು. क्या आपको याद आ गया ना? ನೆನಪಿರಬೇಕು ನಿಮಗೆ ಅದು. നടന്നില്ല മകനെ, मैं 8 किलोमीटर साइकिल, यूपी वाला, हरियाणा वाला, पंजाब वाले को जानता है साइकिल मेरी समय पर, मैं कगर आगम 1994 का टाइम पर, ठीक है ना, साइकिल कितना प्रमुख अच्छा गाड़ी था हम लोगों के लिए, है नहीं? अभी भी है गाँव में, है ना, मोटरसाइकिल से भी काम आता है साइकिल, वो भी हीरो जेट और हरकुलिस, दो ही साइकिल उन जमाने में था। आजकल और कई साइकिल आया गए, है ना। अंबाला के क्षेत्र में, ಅಂಬಾಲದ ಕ್ಷೇತ್ರದಲ್ಲಿ, चर्च अंबाला कैंटोनमेंट में, ಸಭೆ ಅಂಬಾಲ ಕಂಟೋನ್ಮೆಂಟ್ ನಲ್ಲಿ ಇದೆ. मैं रह रहा हूँ कोयला गांव में। ನಾನು ಇರುವಂತದ್ದು ಕೊಯ್ಲಾ ಅನ್ನುವಂತ ಊರಿನಲ್ಲಿ. अंबाला कैंटोनमेंट चर्च से 8 किलोमीटर दूरी, ಅಂಬಾಲ ಚರ್ಚಿನಿಂದ ನೋಡಬೇಕಾದ್ರೆ 8 ಕಿಲೋಮೀಟರ್ ದೂರವಿದೆ. मैं और मेरा पत्नी, ನಾನು ಹಾಗೂ ಪಾಸ್ಟರ್ ಆಂಟಿಯವರು, मेरा बड़ा बेटा पास्टर जस्टिन जो आज ದೊಡ್ಡ पास्टर है वो, ದೊಡ್ಡ ಮಗನಾಗಿರುವಂತ ಪಾಸ್ಟರ್ ಜಸ್ಟಿನ್ ಅವರು ಯಾರು ಈಗ तो ಪಾಸ್ಟರ್ ಆಗಿದ್ದಾರೆ. मैं इधर भाई लोगों से बताना चाहता हूँ, ಸಹೋದರರಲ್ಲಿ ಹೇಳಲು ಬಯಸ್ತೇನೆ. एक साइकिल में कितना लोग जाते थे, कम से कम 4-5 लोग चलते थे ना, ಒಂದು ಸೈಕಲ್ ನಲ್ಲಿ ಕಡಿಮೆ ಆದ್ರೂ 4 ಜನ ಹೋಗ್ತಾ इसी ಇದ್ರಲ್ಲ. प्रकार मैं भी था। ಹಾಗೆ ನಾನು ಇದ್ದೆ. मेरे साइकिल के पीछे मेरा पत्नी, ನನ್ನ ಸೈಕಲ್ ನ ಹಿಂದೆ ಪಾಸ್ಟರ್ ಆಂಟಿಯವರು. एक ही बेटा था इसलिए एक ही बेटा को आगे ಆ बेबी सीट ಸಮಯದಲ್ಲಿ में, ಒಂದೇ ಮಗನಿದ್ದಾರೆ, ಅವರನ್ನ ಮುಂದಕ್ಕೆ तो ಕೂರಿಸಿದ್ದೇವೆ. कैरियर में पत्नी, ಕ್ಯಾರಿಯರ್ ನಲ್ಲಿ आगे जो ಹೆಂಡತಿ ಆದವರು फ्रंट का उसमें बेबी सीट लगा के मेरा बेटा, ಹಾಗೂ ಮುಂದೆ ಇರುವಂತಹ ರಾಡ್ ನಲ್ಲಿ ಬೇಬಿ ಸೀಟ್ ಅನ್ನು ಹಾಕಿ ನನ್ನ ಮಗನನ್ನ साइकिल चला के जा रहा गागो। ಹೀಗೆ ಸೈಕಲ್ ತೊಳೆದು ನಾನು ಹೋಗ್ತಾ ಇದ್ದೇನೆ. अंबाला का कोई है क्या हमारा अंबाला का? यूपी जल्दी का वाला है ना, कितना गर्मी होता है वहाँ ना, उस गर्मी में ಅಷ್ಟು ಶೆಕೆಯಲ್ಲಿ पूरा शर्ट पैंट बिक जाता, ಪೂರ್ತಿ ಶರ್ಟ್ ಪ್ಯಾಂಟ್ ಅದು ನೆಂದು ಹೋಗ್ತಾ ಇತ್ತು, जैसे नहाने से हो गया। ಅದು ಸ್ನಾನ ಮಾಡದಂತೆ. मेरा पत्नी पीछी है, ಪಾಸ್ಟರ್ ಆಂಟಿ ಅವರು ಹಿಂದೆ बहुत ಕೂತಿದ್ದಾರೆ. पतली थी, ठीक है ना, ತುಂಬಾ ಸಣ್ಣಗಿದ್ರು ಆ प्रेज ಸಮಯದಲ್ಲಿ. द लॉर्ड, इसलिए इतना भोज नहीं हुआ करता। ಅದಕ್ಕಾಗಿ ಅಷ್ಟು ಭೋಜ ಪಡಲಿಲ್ಲ. भोज नहीं लग रहा ಆ था, ಭಾರವೆನಿಸಲಿಲ್ಲ. क्योंकि मैं प्रभु की आराधना करने जा रहा था। ನಾನು ದೇವರ ಆರಾಧನೆಗೆ ಹೋಗ್ತಾ ಇದ್ದೇನೆ. आमेन। बैठ कर जाएगा, ಕೂತ್ಕೊಂಡು ಹೋಗ್ತೇವೆ. छोटा कलिसिया है, ಚಿಕ್ಕ ಸಭೆ ಅದು, 20-25 लोग, 20-25 ಜನ. चेयर का बात तो छोड़िए, ಚೇರ್ನ ವಿಷಯ ಬಿಡಿ. क्या बोलते हैं, चारपाई नहीं बेटा, चट्टाई, थैंक यू, ये चारपाई बोलने लगे एकदम से मुझे सुनाने के लिए, थैंक यू। चट्टाई वो भी कोई फटा हुआ, ಚಾಪೆ ಇದ್ರೂ ಕೂಡ ಅದು ಹರಿದೋಗದಿದೆ. प्रेज द लॉर्ड। ಹಲ್ಲೆಲೂಯಾ. एसी छोड़िए, फैन भी नहीं है, ಎಸಿ ಬಿಡಿ, ಫ್ಯಾನ್ ಕೂಡ ಇಲ್ಲ. आज एसी लगा हुआ है इस हॉल के अंदर, ಇಂದು ಈ ಹಾಲ್ ನಲ್ಲಿ ಎಸಿ ಹಾಕಲಾಗಿದೆ, फैन भी लगा हुआ, ಫ್ಯಾನ್ ಹಾಕಲಾಗಿದೆ, कितना आराम से चेयर भी लगा हुआ। ಆರಾಮಾಗಿ ಕೂರಲು ಚೇರ್ ಕೂಡ ಹಾಕಲಾಗಿದೆ. आजकल के विश्वासियों में आराधना इसलिए नहीं आता कि एसी के नीचे अच्छी नींद लेता है, ಇಂದಿನ ವಿಶ್ವಾಸಿಗಳಲ್ಲಿ ಆರಾಧನೆ ಬರೋದಿಲ್ಲ, ಯಾಕಂದ್ರೆ ಎಸಿ ಕೆಳಗೆ ಒಳ್ಳೆ ನಿದ್ರೆ ಬರುತ್ತೆ. चेयर में भी है, ಚೇರ್ ನಲ್ಲಿ ಕೂಡ ಇದ್ದಾರೆ. अरे हम तो घुटने में बैठते थे, ನಾವು घुटने में। ಮೊಣಕಾಲ್ನಲ್ಲಿ ಕೂರ್ತಾ ಇದ್ದೆವು, देख ऐसे बैठा करते थे, ಹೀಗೆ ಕೂರ್ತಾ ಇದ್ದೆವು. लाइन में देख रहा हूँ मैं, जानता बच्ची से पेंतक को सुधर जाए इसलिए पेंतकोस- ऐसे बैठा करते थे, ನಾ ಹೀಗೆ ಕೂರ್ತಾ ಇದ್ದೆವು 2 घंटा 2 ಗಂಟೆಗಳವರೆಗೆ. ऐसे बैठकर आराधना करेंगे, ಹೀಗೆ ಕೂತು ಆರಾಧನೆ ಮಾಡ್ತಾ बीच ಇದ್ದೆವು. में गई ऐसे बैठ जाएंगे। ಮಧ್ಯದಲ್ಲಿ ಹೇಗೋ ಹೀಗೆ ಕೂರೋದು. वचन सुनते वक्त ವಾಕ್ಯ ಕೇಳಬೇಕು. जब वचन प्रभाव से और आगे ವಾಕ್ಯ ಪ್ರಭಾವದಿಂದ ಆಗಬೇಕಾದ್ರೆ घुटने में आएंगे, ಮೊಣಕಾಲ್ನಲ್ಲಿ ताली ಬರಬೇಕು. बजाकर आराधना ಚಪ್ಪಾಳೆ करेंगे। ತಟ್ಟುತ್ತಾ ಆರಾಧನೆ हालेलुया, ಹಾಲೆಲೂಯಾ, हालेलुया, हालेलुया। आज के विश्वासी घुटने में बैठने वाला कितना लोग हैं? ಇಂದಿನ ವಿಶ್ವಾಸಿಯಲ್ಲಿ ಮೊಣಕಾಲಿರುವಂತ मैं अगले सप्ताह चेयर हटा देता हूँ, ನಾನು ಬರುವಂತ ವಾರ ಚೇರ್ ತೆಗಿತೀನಿ. क्या कितना लोग आएंगे कलिसिया के अंदर? ಎಷ್ಟು ಜನ ಬರ್ತೀರಿ ಸಭೆ? आजकल आराम हो गया है, ಇಂದಿನ ದಿವಸದಲ್ಲಿ ಆರಾಮ आना ಕಾಣುವುದು. जाना हो गया है, ಆರಾಮಾಗಿ ಆಗಿದೆ, फिर भी ಹೋಗಬಹುದು. बोलता है ಆದರೂ ಹೇಳ್ತೇವೆ, प्रभु कुछ नहीं करता है, ದೇವರು ಏನೋ ಮಾಡುವ. क्यों करेगा प्रभु बोल, ಯಾಕೆ ಮಾಡುವರು ದೇವರು, ನೀವೇ ಹೇಳಿ. ಆಮೆನ್, आमेन, ಆಮೆನ್, आमेन, ಆಮೆನ್. प्रेज द लॉर्ड। ಹಲ್ಲೆಲೂಯಾ. वो आराधना किया, ಅಂತ ಆರಾಧನೆಯನ್ನು ಮಾಡಿ 8 किलोमीटर वापस ही, 8 ಕಿಲೋಮೀಟರ್ ವಾಪಸ್ ಬರಬೇಕು. आमेन। ಹಲ್ಲೆಲೂಯಾ. अरे यहाँ पर आप सब नॉर्थ इंडिया वाला काफी लोग बैठे हैं, आपको पता है पंप स्टोव है ना, है ना, उसको जलाना है तो पिन डालना ना, पिन डाल के पहले उसको क्लियर करना फिर जलाता है,
ಈ ಪಂಪ್ ಸ್ಟವ್ ಅನ್ನ ತಯಾರು ಮಾಡಬೇಕು, ಅದನ್ನ ಶುರು ಮಾಡೋಕ್ಕಿಂತ ಮುಂಚೆ ಪಿನ್ ಗ್ಯಾಸ್ ನಗೀಗೆ. ಗ್ಯಾಸ್ ಇಲ್ಲ. सूगी क्या सूगी सूगी तो घर में आता ही नहीं. ಸ್ವಿಗ್ಗಿ ಮನೆಗೆ ಬರ್ತಾ ಇರಲಿಲ್ಲ. अच्छा स्विगी. फिर कौन कौन सा बेटा वो कुछ भी नहीं उस समय पर. ಸ್ವಿಗ್ಗಿ ಇಲ್ಲ ಅಂತ ಒಂದು ಸಮಯದಲ್ಲಿ. गैस भी नहीं. ಗ್ಯಾಸ್ ಕೂಡ ಇಲ್ಲ. प्रेज द लॉर्ड. हालेलुया. तो एक चाय बनाने का कभी कभी समय नहीं है क्योंकि मुझे वापस ऑफिस में जाने का है. ಒಂದು ಟೀ ತಯಾರು ಮಾಡಲಿಕ್ಕೂ ಕೂಡ ಸಮಯವಿಲ್ಲ, ಯಾಕಂದ್ರೆ ನನಗೆ ಮತ್ತೆ ಆಫೀಸ್ ಹೋಗಬೇಕು. प्रेज द लॉर्ड. वैसे आराधना किया, ಹಾಗೆ ಆರಾಧನೆ वैसे स्तुति किया, ಹಾಗೆ ಸ್ತುತಿ ಮಾಡಿದನು. क्योंकि प्रभु का वचन कहता है 112 वर्ष की दाम है, ಯಾಕಂದ್ರೆ ದೇವರ जो ವಾಕ್ಯ परमेश्वर की स्तुति करने वालों की संतान पीढ़ी भी आशीषित रहेगा. ದೇವರ ಆರಾಧನೆ ಮಾಡುವಂತ ಸಂತಾನರು ಆಶೀರ್ವಾದ. हौದು ಸಭೆ यीशु के नाम से ಯೇಸುವಿನ ನಾಮದಲ್ಲಿ वापस आए, ಸಭೆಯು ವಾಪಸ್ ಬರಲಿ, ಆರಾಧನೆಯಲ್ಲಿ ವಾಪಸ್ ಬರಲಿ, ಸ್ತುತಿಗಳಲ್ಲಿ ವಾಪಸ್ ಬರಲಿ. ಆಮೆನ್ 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 ಆಮೆನ್. मैं आपको बताना चाहता हूं, ನಿಮಗೆ ಹೇಳಲು ಬಯಸ್ತೇನೆ, यीशु ने मेरे लिए कीमत चुकाया. ಯೇಸು ನನಗಾಗಿ ಕ್ರಯ पर मैं यीशु को जाना, ಆದ್ರೆ ನಾನು आराधना के लिए कीमत चुकाया. ಆರಾಧನೆಗಾಗಿ ಕ್ರಯ इसलिए प्रभु ಕಟ್ಟಿದನು. वहां से मुझे उठाया, ಅದಕ್ಕಾಗಿ ದೇವರು ನನ್ನ ಮೇಲೆ मुझे आशीष दिया. आज ಆಶೀರ್ವಾದಿಸಿದನು. मैं आशीषित ನಾನು हूं. ಆಶೀರ್ವಾದ क्यों मैं बताया जा रहा हूं, ಎಂದರೆ यदि ऐसी आराधना करने के लिए ಆರಾಧನೆ ಮಾಡಲು मेरे कलीसिया तैयार गए, ಸಭೆ ಸಿದ್ಧವಾದರೆ, मेरे भाई बहन तैयार गए, ಸಹೋದರ ಸಹೋದರಿ परमेश्वर ಸಿದ್ಧವಾದರೆ, आपको भी उठाएगा. ನನ್ನ ದೇವರು ನಿಮ್ಮನ್ನು ಕೂಡ ಮೇಲೆ ಕೇರಿಸುವನು. ಆಮೆನ್ 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 आमेन. ಆಮೆನ್. क्योंकि सप्ताह का इस सेकंड वीक में क्या थीम था, यू विल इंक्रीज माय ग्लोरी, तू मेरा सम्मान को बढ़ाएगा. ಈ ಸೆಕೆಂಡ್ ವೀಕ್ ನಲ್ಲಿ ಕಂಡಂತ ಮೇನ್ ಥೀಮ್ ಏನಾಗಿತ್ತು, ನೀನು ನನ್ನ ಸನ್ಮಾನವನ್ನ ಹೆಚ್ಚಿಸುವೆ. आमेन. ಆಮೆನ್. जब स्तुति करने लगा, ಸ್ತುತಿ ಮಾಡಲು ಪ್ರಾರಂಭಿಸಿದಾಗ आप अपने मुंह से प्रभु को धन्यवाद करने लग जाता है. ನೀವು ನಿಮ್ಮ ಬಾಯಿಗಳಿಂದ ದೇವರಿಗೆ ಸ್ತೋತ್ರ ಕೊಡಲು ಪ್ರಾರಂಭಿಸಿದಾಗ आत्मिक संसार में, ಆತ್ಮಿಕ ಲೋಕದಲ್ಲಿ आपके विरोध, ನಿಮ್ಮ ವಿರುದ್ಧ शत्रु बनाने वाला ಶತ್ರು ಕಟ್ಟುವಂತ हर शस्त्र, ಎಲ್ಲಾ ಶಸ್ತ್ರ, हर युक्ति ಎಲ್ಲಾ ಯುಕ್ತಿಗಳು टूट जाएंगे. ಮುರಿದು ಹೋಗುವುದು. कैसे होगा, ಹೇಗೆ ಆಗುವುದು, आपको जानने की जरूरत नहीं ಅದು है. ತಿಳಿಯೋದು ये ಬೇಕಿಲ್ಲ. वजन ದೇವರ ವಾಕ್ಯ, घातक लोग कहां से आया, घातक लोग कहां से आ ಈ गया, ಘಾತಕರು ಎಲ್ಲಿಂದ ಬಂದರು, उनके विरोध लड़ने के लोग कहां से आए. ಅವರ ವಿರುದ್ಧ ಯುದ್ಧ ಮಾಡಲು ಬೇರೆ ಜನರು इन्होंने ಎಲ್ಲಿಂದ लड़ाई ಬಂದರು? नहीं लड़ा, ಇವರು ಯುದ್ಧ ಮಾಡಲಿಲ್ಲ. इन्होंने क्या किया, ಇವರು ಮಾಡಿದ್ದೇನು, इन्होंने स्तुति करने लगा, ಇವರು ಸ್ತುತಿಸಲು इन्होंने ಪ್ರಾರಂಭಿಸಿದರು. आराधना करने लगा. ಆರಾಧನೆ प्रभु ने एक ಪ್ರಾರಂಭಿಸಿದರು. सेना को भेजा ದೇವರ ತರ जो ಸೇನೆಯನ್ನು उन सबको ಕಳಿಸಿದನು. मार डाला. ಅವರನ್ನ ಕೊಂದು ಹಾಕಿದನು. ಆಮೆನ್ ಆಮೆನ್ ಆಮೆನ್. हालेलुया. इसके आत्मिक संसार के अर्थ के लोग समझ में आता है. ಆತ್ಮಿಕ ಕ್ಷೇತ್ರದಲ್ಲಿ जब ಇದರ आप ಅರ್ಥ मुंह से ಗೊತ್ತಾಗ್ತದೆ. प्रभु की स्तुति करते ನಿಮ್ಮ हैं, ಬಾಯಿಂದ आप ಸ್ತೋತ್ರ ताली ಹೇಳಬೇಕಾದ್ರೆ, बजाकर आराधना करते हैं, ಚಪ್ಪಾಳೆ ತಟ್ಟಿ आप ಆರಾಧನೆ कहते हैं ಮಾಡಬೇಕು. यहोवा भला है, ನೀವು ಹೇಳಬೇಕಾದ್ರೆ आप कहते हैं यीशु अच्छा है, ಹೇಳಬೇಕಾದ್ರೆ ಯೇಸು आप कहते ಒಳ್ಳೆಯವರು. हैं यीशु सच्चा है, ಹೇಳಬೇಕಾದ್ರೆ ಯೇಸು आप कहते हैं यीशु ನಿಜವಾದವರು. मुझे विजयी देगा, ಹೇಳಬೇಕಾದ್ರೆ ಯೇಸು आप ನಮಗೆ कहते ವಿಜಯ हैं यीशु ಕೊಡುವರು. का धन्यवाद को, ನೀವು ಯೇಸುಗೆ आप कहते हैं यीशु का स्तुति को. ಯೇಸುವಿಗೆ ಸ್ತುತಿ ಆಗಲಿ ಅಂತ उसी ಹೇಳಬೇಕಾದ್ರೆ, समय ಅದೇ ಸಮಯ आपके विरोध में ನಿಮ್ಮ ವಿರುದ್ಧ आप भी ना जानते हुए ನಿಮಗೆ ಗೊತ್ತಿಲ್ಲದೆ भेजा गया हुआ ಕಳಿಸಲ್ಪಟ್ಟಂತ अंधकार की ताकत, ಅಂಧಕಾರದ ಶಕ್ತಿಗಳು, शैतान की ताकत ಸೈತಾನನ ಶಕ್ತಿಗಳು यीशु के नाम से ಯೇಸುವಿನ ನಾಮದಲ್ಲಿ टूट जाएगा. ಮುರಿದು ಹೋಗುವುದು. ಆಮೆನ್. Hallelujah. 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 Amen. Oh, Father Lord, praise you, Jesus. Praise the Lord. Amen. ये ताकत है आपकी स्तुति में. ಈ ಶಕ್ತಿಯು ನಿಮ್ಮ ಸ್ತುತಿಯಲ್ಲಿ ಇದೆ ಪ್ರಿಯರೇ. और एक शब्द कुछ बहुत जल्दी बोल कर, ಇನ್ನೊಂದು ಶಬ್ದವನ್ನು ಬೇಗನೆ ಹೇಳಿ, क्योंकि कई बात मुझे आपको बताने का है ಇದರಿಂದ ಇನ್ನೂ ಹಲವು ವಿಷಯ ನಿಮಗೆ ತಿಳಿಸಲಿದೆ. और मेरा समय आगे बढ़ रहा है. ಅದೇ ಸಮಯ ಬೇಗನೆ ಮುಂದಕ್ಕೆ ಹೋಗ್ತಾ ಇದೆ. मैं इतना एक बता दूं कि praise is a spiritual weapon. ಇಷ್ಟನ್ನ ಹೇಳಲು ಬಯಸ್ತೇನೆ, ನಿಮ್ಮ ಆರಾಧನೆಯು ಆತ್ಮಿಕ ಶಸ್ತ್ರವಾಗಿದೆ. ಆಮೆನ್. It's a spiritual weapon. ಇದು ಆತ್ಮಿಕ ಶಸ್ತ್ರವು. इस बात जब सुनेगा मेरे ख्याल में थोड़ी देर एक हमारा आराधना चलेगा. ಈ ಮಾತನ್ನ ಕೇಳಿಸಿಕೊಂಡ ನಂತರವಾಗಿ ನನಗನ್ನಿಸ್ತದೆ ಸ್ವಲ್ಪ ಸಮಯ ಇಲ್ಲಿ ಆರಾಧನೆ ನಡೆಯುತ್ತದೆ. भजन संगीत 8 का 2 ಕೀರ್ತನೆ 8 ಅದರ 2ನೇ ವಾಕ್ಯ ध्यान से आप सुनिए. ಗಮನವಿಟ್ಟು ಕೇಳಿರಿ. तूने वैरियों के कारण, ನೀನು ವೈರಿಗಳ ಕಾರಣ, बच्चों और दूध पीवों द्वारा ಮಕ್ಕಳು ಹಾಗೂ ಹಾಲು ಕುಡಿಯುವಂತ ಕೂಸುಗಳನ್ನು सामर्थ्य नींव डालेंगे, ಸಾಮರ್ಥ್ಯದಿಂದ ಸಾಕ್ಷಿಯಾಗಿ ताकि तू शत्रु और पलटा लेने वालों को रोक रखे. ನೀನು ಶತ್ರುಗಳನ್ನ ತಡೆದು ನಿಲ್ಲಿಸಲು. आमीन. सुनिए सुनिए, नहीं ये हिंदी का शब्द करेक्ट नहीं है, पढ़ो बेटा कन्नड़ में जल्दी पढ़ो. ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ, ಬಾಯಿ ಕಟ್ಟುವುದಕ್ಕೂ. ಓಕೆ, यानी कि सुनिए, ಅಂದ್ರೆ ಅರ್ಥ ಮಾಡಿಕೊಳ್ಳಿ. यहाँ पर लिखा है इस प्रकार, ಇಲ್ಲಿ ಹೀಗೆ ಬರೆದಿದೆ,
तूने दूध पीने वाले और छोटे छोटे बच्चों के मुंह पर ऐसे बेल दिया है. ನೀನು ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ಹಾಲು ಕುಡಿಯುವಂತ ಚಿಕ್ಕ ಕೂಸುಗಳ ಬಾಯಲ್ಲಿ ಇಂಥ इंग्लिश में ಶಬ್ದ पढ़ने पर कहता है ऐसे कि the lips of children and infants you have ordained praise. ಸ್ತುತಿ दिया है. ಇಂಗ್ಲಿಷ್ ನಲ್ಲಿ ಓದಬೇಕಾದ್ರೆ ಕಾಣ್ತೇವೆ ಚಿಕ್ಕ ಮಕ್ಕಳಿಗೂ ಹಾಗೂ ಹಾಲು ಕುಡಿಯುವಂತ ಮಕ್ಕಳಲ್ಲಿ ನೀನು ಅವರ ತುಟಿಗಳಲ್ಲಿ ಸ್ತೋತ್ರವನ್ನು ಕೊಟ್ಟಿದ್ದೀಯಾ. Because of your enemies to silence. ನಿನ್ನ ಅವರ ವಿರೋಧಿಗಳನ್ನ ಶಾಂತರಾಗಿಸಲು. यानी कि आपके विरोध बात करने वालों के विरोध आप बात करने की जरूरत नहीं. ನಿಮ್ಮ ವಿರುದ್ಧವಾಗಿ ಮಾತನಾಡುವಂತ ಜನರೊಂದಿಗೆ ನೀವು ಮಾತನಾಡೋದು ಬೇಡ. ಆಮೆನ್ ಆಮೆನ್. आपके अपवाद फैलाने वालों के विरोध आप बात करने की जरूरत नहीं है. ನಿಮ್ಮ ಬಗ್ಗೆ ಅಪವಾದವನ್ನ ಹರಡಿಸುವಂತವರಲ್ಲಿ ನೀವು ಹೋಗಿ ಮಾತನಾಡೋದು ಬೇಡ. लोगों को समझ में आ रहा है. ನಿಮಗೆ ಅರ್ಥವಾಗ್ತಾ ಇದೆ. यहाँ पर लिखा है ಬರ್ತಿದೆ उनका भाई ಕೆಟ್ಟುವುದಕ್ಕೂ उनका भाई ಕೆಟ್ಟುವುದಕ್ಕೂ. Praise the Lord. आपके विरोध बात करने वालों के मुंह को कैसे बांधना परमेश्वर जानता है. ನಿಮ್ಮ ವಿರೋಧಿಗಳ ಬಾಯಿನ ಹೇಗೆ ಕಟ್ಟಬೇಕು ನನ್ನ ದೇವರಿಗೆ ಗೊತ್ತು. केवल आपको एक काम करने का है. ನೀವು ಇಷ್ಟೇ ಮಾಡಬೇಕು. आपको उनके विरोध बात करने की जरूरत नहीं है. ನೀವು ಅವರ ವಿರುದ್ಧವಾಗಿ ಮಾತನಾಡೋದು ಬೇಡ. आपको आने के प्रभु की उपस्थिति में ಬರಬೇಕು ದೇವರ ಉಪಸ್ಥಿತಿಯಲ್ಲಿ. और आपको घुटना टिकाने का है. ಮೊಣಕಾಲು ಉರಿಸಬೇಕು. और आपको ताली बजाने का है. ಚಪ್ಪಾಳೆ ತಟ್ಟಬೇಕು. और आपको कहने का है ಹೇಳಬೇಕಿದೆ. ಯೇಸು अच्छा है. ಯೇಸು ಒಳ್ಳೆಯವನು. ಯೇಸು ಬಲ है. ಯೇಸು ಒಳ್ಳೆಯವನು. ಯೇಸು ರಾಮ್ ರೋಚಾ. ಯೇಸು ಒಳ್ಳೆಯವನು. ಯೇಸು ರಾಮ್ ರೋಚಾ. ಒಳ್ಳೆಯವನು. ಯೇಸು ರಾಮ್ ರೋಚಾ. ಯೇಸು ಒಳ್ಳೆಯವನು. ಯೇಸು ರಾಮ್ ರೋಚಾ. ಯೇಸು ಒಳ್ಳೆಯವನು. ಯೇಸು अच्छा है. ಯೇಸು ಒಳ್ಳೆಯವನು. ಯೇಸು अच्छा है. ಯೇಸು ಒಳ್ಳೆಯವನು. वो बला है. ಅವನು वो ಒಳ್ಳೆಯವನು. बला है. ಆತನು ಒಳ್ಳೆಯವನು. उसकी करुणा सदा काल की है. ಆತನ ಕರುಣೆ ಸದಾ आप ಕಾಯುತ್ತಿದೆ. ये बोलेंगे ಹೇಳಬೇಕಾದರೆ आपके विरोध ನಿಮ್ಮ ವಿರುದ್ಧ बात करने वालों के मुंह ಮಾತನಾಡುವಂತವರ ಬಾಯಿನ परमेश्वर बांधेगा. ದೇವರು ಕಟ್ಟುವನು. सुनिए सुनिए ಕೇಳಿಸ್ಕೊಳ್ಳಿ. गेट रेडी. यीशु राम रोचा. मुझे नेपाली में चाहिए यीशु राम रोचा. प्रेज द लॉर्ड हालेलुया. सुनिए सुनिए. ಕೇಳಿಸ್ಕೊಳ್ಳಿ. आमेन 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 हालेलुया. मैंने क्या कहा आपसे? ನಾನು ಏನು ಹೇಳ್ತಾ ಇದ್ದೇನು? आपके विरोध कोई बातें कर रहा है. ನಿಮ್ಮ ವಿರುದ್ಧ ಯಾರೋ ಮಾತನಾಡ್ತಾ आपके ಇದ್ರೆ पड़ोसी होगा, शत्रु होगा, मित्र होगा, कलिसिया में होगा, बागर होगा. ನಿಮ್ಮ ಪಕ್ಕದವರು ಶತ್ರುವೋ ಮಿತ್ರವೋ ಸಭೆಯಲ್ಲಿರುವವರು ಹೊರಗಿರುವವರು ಯಾರೇ ಇರಲಿ आपके विरोध, ನಿಮ್ಮ ವಿರುದ್ಧ आपके परिवार के ನಿಮ್ಮ विरोध, ಕುಟುಂಬದ ವಿರುದ್ಧ आपके बच्चों के विरोध, ನಿಮ್ಮ ಮಕ್ಕಳ ವಿರುದ್ಧ बहुत ऐसे अपवाद फैला रहे ಏನೋ हैं, ಅಪವಾದಗಳನ್ನ ಆಡುವವರು बहुत ऐसे बातें बोल ಹೀಗೆ रहे हैं. ಮಾತುಗಳನ್ನ ಆಡುವವರು. आप अभी एक एक को बुलाकर पूछेंगे तूने बोला है क्या? ಒಬ್ಬೊಬ್ಬರನ್ನ ಕರೆದು ನೀವು ಹೇಳ್ತೀರಾ ನೀನ್ ಹೀಗೆ फिर ಹೇಳ್ದ? आपको मध्यस्थ करना पड़ेगा. ಮತ್ತೆ ಮಧ್ಯಸ್ಥರನ್ನ ಇಡಬೇಕು. बोला है कैसे ने? ಈಗ ಇವನ್ ಹೀಗೆ ಯಾ ಹೇಳ್ತಾ ಜರೂರಿ ಇಲ್ವೋ? है? ಯಾಕೆ ಬೇಕಾದಲ್ಲ? किसी को पूछने की जरूरत नहीं है. ಯಾರಿಗೂ ಹೇಳೋದು ಬೇಡ. कोई मध्यस्थ का भी जरूरत ಯಾವ नहीं है. ಮಧ್ಯಸ್ಥನೂ ಬೇಡ. आप घुटना में बैठिएगा. ಮೊಣಕಾಲೂರಿ. Thank you for watching us. In these days, know the power of praise and praise the Lord. Whatever may be your circumstances and situations, God will take control of that. And He will give a victory. Thank you. God bless you.